ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 8ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 7:28 ಇರಲಿದೆ. ನಂತರ ಉಪರಿ ಇರೋದರಿಂದ ಅಷ್ಟಮಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:29 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 9:46 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಬೆಳಗಿನ ಜಾವ 3:53 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:33 ಸಂಜೆ 5:58 ಉಳಿಕ ಕಾಲ ಈ ದಿನ ಅಪರಾಹ್ನ 3:07 ಸಂಜೆ 4:33 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:15 ಮಧ್ಯಾಹ್ನ 1:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:01 ಸಂಜೆ 4:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:33 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:17 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:28 ಸೂರ್ಯಾಸ್ತ ಸಂಜೆ 5:51. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೂ ಕಾರಕ, ಸರ್ಕಾರಕ್ಕೆ ಕಾರಕ. ಹಾಗಾಗಿ ಈ ದಿನ ಆಡಳಿತ ನಡೆಸುವಂಥ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಇಲ್ಲ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು ಅನ್ನುವಂಥ ವಿಚಾರದಲ್ಲಿ ರಾಜಕಾರಣಿಗಳಿಂದ ಭೇಟಿ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದೆ. ಹಾಗೆ ರಾಜಕಾರಣಿಗಳು ಈ ದಿನ ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡ್ಬೋದು. ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ರವಿಯನ್ನು ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ.
ಹಾಗಾಗಿ ಮನೆಯಲ್ಲಿ ಇರುವಂಥ ತಂದೆ ಅಥವಾ ತಂದೆಯ ಸಮಾನರಾದಂಥವ್ರಿಗೆ ಹಾಗೆ ಮಕ್ಕಳಿಗೆ, ವಿಶೇಷವಾಗಿ ಗಂಡು ಮಕ್ಕಳಿಗೆ ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ಶುಭವಾಗುತ್ತೆ. ಹಾಗೆ ಸರ್ಕಾರಿ ಕೆಲಸಗಳಿಗೆ ಕೂಡ ತುಂಬ ಅನುಕೂಲ ಉಂಟಾಗುವಂಥದ್ದು. ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ಗಣ್ಯರನ್ನು, ಹಿರಿಯರನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದನ್ನಾಗಲಿ ಈ ದಿನ ಮಾಡ್ಬೋದು. ಅತ್ಯುತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಗುರುಹೋರದಲ್ಲಿ ಆರಂಭ ಮಾಡ್ಬೋದು. ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 8 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 51 ನಿಮಿಷದಿಂದ ಸಂಜೆ 6 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 11 ನಿಮಿಷದಿಂದ ರಾತ್ರಿ 2 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಕೆಲಸಗಳನ್ನು ಶನಿ ಹೋರಾದಲ್ಲಿ ಮಾಡಬೇಡಿ, ಸ್ವಲ್ಪ ತಟಸ್ಥವಾಗಿದ್ದುಬಿಡಿ. ಅದರಲ್ಲೂ ಪ್ರಯಾಣವನ್ನಂತೂ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ನಿಮ್ಮ ವ್ಯಾಪಾರದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ವ್ಯಾಪಾರದ ಸಂಬಂಧವಾಗಿ ಪ್ರಯಾಣ ಮಾಡುವಂಥದ್ದು ಅಥವಾ ಬಂಡವಾಳವನ್ನು ತೊಡಗಿಸುವಂಥ ವಿಚಾರಗಳಾಗಲಿ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಯಾವುದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ, ಭಾರಿ ನಷ್ಟ ಉಂಟಾಗ್ಬಿಡುತ್ತೆ. ಹಾಗೆ ಹಿರಿಯರನ್ನು, ಗಣ್ಯರನ್ನು, ರಾಜಕಾರಣಿಗಳನ್ನು, ಸರ್ಕಾರದ ಅಧಿಕಾರಿಗಳನ್ನಾಗಲಿ ಭೇಟಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಉಳಿದ ಸಮಯಗಳು ಚೆನ್ನಾಗಿದೆ, ಆದರೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 11 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 51 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 8 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಜೊತೆಗೆ ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ಮಾಡಲಿಕ್ಕೆ ಉತ್ತಮವಾದಂಥ ಹೊರ ಯಾವುದಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಪಂಚಾಂಗ ಶ್ರವಣ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ, ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲೇ ಆರಂಭ ಮಾಡಬೇಕು. ಅದು ದಿನದ ಕೆಲಸ ಆಗಲಿ, ದೈನಂದಿನ ಚಟುವಟಿಕೆಗಳೇ ಆಗಲಿ, ಶುಭ ಕಾರ್ಯಗಳೇ ಆಗಲಿ, ಅಥವಾ ಒಂದು ಒಳ್ಳೆಯ ಕೆಲಸ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಒಳ್ಳೆಯ ಮುಹೂರ್ತದಲ್ಲೇ ಆರಂಭ ಮಾಡಬೇಕು. ಇದು ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥ ಕೆಲವು ಸೀಕ್ರೆಟ್ಸ್, ಇದು ರಹಸ್ಯಗಳು. ಹಾಗೆ ನಾವು ಅನುಸರಣೆ ಮಾಡಬೇಕಾಗಿರುವಂಥ ಕೆಲವು ಜವಾಬ್ದಾರಿಗಳಿದು. ಇದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಮಾರ್ಗಶಿರ ಮಾಸ ತುಂಬ ವಿಶೇಷವಾಗಿರುವಂಥ ಮಾಸ. ಅದರಲ್ಲೂ ಈ 16ನೇ ತಾರೀಕಿನಿಂದ ಧನುರ್ಮಾಸ ಆರಂಭ ಆಗಿಬಿಡುತ್ತೆ. ಏಕೆಂದರೆ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ. ಸರಿಸುಮಾರು 1 ತಿಂಗಳು ಸೂರ್ಯ ಧನುರ್ ರಾಶಿಯಲ್ಲಿ ಇರ್ತಾನೆ. ನಂತರ ಮಕರ ರಾಶಿಗೆ ಪ್ರವೇಶ. ಆಗ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಆಗುವಂಥದ್ದು ಜನವರಿ 14ನೇ ತಾರೀಕಿನ ನಂತರದಲ್ಲಿ. ಇನ್ನು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಗೀತಾ ಜಯಂತಿ ನಡೀತಾ ಇದೆ. ಅದರಲ್ಲೂ 11ನೇ ತಾರೀಕು ಬುಧವಾರದ ದಿನ ಏಕಾದಶಿ ತಿಥಿ ಇರುತ್ತೆ. ಈ ಏಕಾದಶಿಯ ತಿಥಿ ದಿನವೇ ಶ್ರೀ ಗೀತಾ ಜಯಂತಿ ಇರುವಂಥ ದಿನ. ಹಾಗೆ ಮೋಕ್ಷದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇನ್ನು ಈ ಸಂದರ್ಭದಲ್ಲೇ 13ನೇ ತಾರೀಕು ಶಿವ ದೀಪೋತ್ಸವ ನಡೆಯುತ್ತೆ. ಹಾಗೆ ಹನುಮದ್ ವ್ರತ ನಡೆಯುವಂಥ ದಿನ, ಅದು ಪ್ರದೋಷ ಇರುತ್ತೆ. ಇನ್ನು 14ನೇ ತಾರೀಕು ದತ್ತಾತ್ರೇಯ ಜಯಂತಿ ಇರುವಂಥದ್ದು. ಹಾಗೆ ಸತ್ಯನಾರಾಯಣ ಪೂಜೆ ನಡೆಯುವಂಥ ದಿನ ಕೂಡ. ಇನ್ನು 15ನೇ ತಾರೀಕು ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಹೊಸ್ತಿಲ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಆ ದಿನ ವಿಷ್ಣು ದೀಪೋತ್ಸವಗಳು ನಡೆಯುವಂಥ ಸಂದರ್ಭ.
ಇನ್ನು ಧನುರ್ಮಾಸ ಆರಂಭ ಆಗುವಂಥದ್ದು 16ನೇ ತಾರೀಕು ಸೋಮವಾರದಿಂದ. ಬಹಳ ವಿಶೇಷವಾಗಿರುವಂಥ ಮಾಸ. ಇಲ್ಲಿ ಈ ಸಮುದ್ರ ಮಥನದಿಂದ ಬಂದಂತಹ ಅಮೃತವನ್ನು ಅಸುರರು ಅಪಹರಿಸ್ಬಿಡ್ತಾರೆ. ಆದರೆ ಸುರರಾದಂತಹ ದೇವತೆಗಳು ಇದರಿಂದ ಕಂಗೆಟ್ಬಿಡ್ತಾರೆ. ಅಂದರೆ ಈ ಅಮೃತ ಕಳಶ ರಾಕ್ಷಸರ ಪಾಲಾಗೋಯ್ತಲ್ಲ ಅಂತ ಹೇಳಿ. ಆಗ ಮೋಹಕವಾದಂತಹ ಸ್ತ್ರೀ ವೇಷವನ್ನು ಧರಿಸಿ ಭಗವಾನ್ ವಿಷ್ಣು ಅಸುರರಿಂದ ಅಮೃತವನ್ನು ಪಡ್ಕೊಂಡು ಎಲ್ಲರಿಗೂ ಕೂಡ ನಾನು ಸಮನಾಗಿ ಹಂಚುತ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ನೀಡಿ ಮೊದಲು ದೇವತೆಗಳಿಗೆ ಈ ಅಮೃತವನ್ನು ಉಣಿಸ್ತಾನೆ, ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ. ಹಾಗೆ ಇಲ್ಲಿ ವಿಷ್ಣುವಿನ ಒಂದು ಚಮತ್ಕಾರ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಬಂಧು ಬಾಂಧವರನ್ನು ಯುದ್ಧ ಭೂಮಿಯಲ್ಲಿ ಕಂಡಂತಹ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳಿ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಬಿಟ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಒಂದು ಉಪಾಯ ಗೊತ್ತಾಗಿ ಅಲ್ಲಿ ಗೀತೋಪದೇಶವನ್ನು ಮಾಡ್ತಾನೆ. ಅಲ್ಲಿ ಗೀತೋಪದೇಶದ ಸುದ್ದಿಯನ್ನು ಉಣಿಸ್ತಾನೆ. ನೋಡಿ, ಒಂದು ಕಡೆ ಸುರರಿಗೆ ಅಂದರೆ ದೇವತೆಗಳಿಗೆ ಅಮೃತ ಸುರಿದೆಯನ್ನು ಉಣಿಸಿದಂತಹ ಶ್ರೀಕೃಷ್ಣನೇ ಅಂದರೆ ವಿಷ್ಣುವೇ ಇಲ್ಲೂ ಕೂಡ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡ್ತಾನೆ. ಇದು ಅರ್ಜುನ ಸುರರ ಒಡೆಯನಾದಂತಹ ಇಂದ್ರದೇವನ ಮಗ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಸುಧಿಯನ್ನು ಉಣಿಸುವಂಥ ಅವಕಾಶ ಕೃಷ್ಣನಿಗೆ ಸಿಕ್ಕತ್ತೆ. ಹಾಗೆ ಅರ್ಜುನ ಶಸ್ತ್ರ ಹಿಡಿಯುವಂತೆ ಮಾಡಿ ಕೌರವರ ಸೈನ್ಯವನ್ನು ನಾಶ ಮಾಡ್ತಾನೆ. ಅಂದರೆ ದುಷ್ಟರನ್ನು ನಾಶ ಮಾಡಲಿಕ್ಕೆ ಈ ಕೃಷ್ಣ ಹೂಡಿರುವಂಥ ತಂತ್ರ ಇದು. ಅಲ್ಲಿ ರಾಕ್ಷಸರು ದುಷ್ಟರು ಅವರನ್ನು ಕೂಡ ಈ ಅಮೃತದಿಂದ ವಂಚಿಸಿದ. ಅದೇ ರೀತಿಯಲ್ಲಿ ಇಲ್ಲಿ ದುಷ್ಟರಾದಂತಹ ಕೌರವರನ್ನು ನಾಶ ಮಾಡಲಿಕ್ಕೆ ಒಂದು ಉಪಾಯವನ್ನು ಮಾಡ್ತಾನೆ. ಅದೇ ರೀತಿ ಭಗವಂತ ತಾನು ಶ್ರೀಕೃಷ್ಣನಾಗಿ ಅವತಾರ ಮಾಡಿದಂತಹ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಹೇಳುವಂತೆ ಮಾಡ್ತಾನೆ. ಭಕ್ತ ಜನರಿಗೆ ಶ್ರೀಮದ್ ಭಾಗವತದ ಸುಧೆಯನ್ನು ಉಣಬಡಿಸ್ತಾನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಭಗವದ್ಗೀತೆಯನ್ನು ಭಾಗವತವನ್ನು ಪಾರಾಯಣ ಮಾಡಬೇಕು, ಪಠಣ ಮಾಡಬೇಕು. ಹಾಗಾಗಿ ಪರಮಾತ್ಮ ಸದಾಕಾಲ ಅಮೃತವನ್ನು ಉಣಿಸ್ತಾ ಇದ್ದಾನೆ. ಕಂಗೆಟ್ಟ ಸುರರನ್ನು ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿನೇ ನಾವು ಕೂಡ ಈ ಗೀತಾ ಮಾಸದಲ್ಲಿ ಗೀತೋಪದೇಶವನ್ನು ಕೇಳುವಂಥದ್ದು, ಅರ್ಥಾತ್ ಭಗವದ್ಗೀತೆಯನ್ನು ಕೇಳಿಸ್ಕೊಳ್ಳುವಂಥದ್ದು ಅಥವಾ ಪಾರಾಯಣ ಮಾಡುವಂಥದ್ದು, ಪಠಣ ಮಾಡುವಂಥದ್ದನ್ನು ಮಾಡಬೇಕು. ಹಾಗಾಗಿನೇ ಭಗವಾನ್ ಶ್ರೀಕೃಷ್ಣನ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಈ ತಿಂಗಳಲ್ಲಿ, ಅದರಲ್ಲೂ ಈ ಧನುರ್ಮಾಸದ ಸಂದರ್ಭದಲ್ಲಿ ವಿಶೇಷವಾದಂಥ ಭಕ್ತಿ ಪಾರಾಯಣವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ನೀವು ಮನನ ಮಾಡಿಕೊಂಡು ಸಾಧ್ಯವಾದಷ್ಟು ಈ ಕಡೆಗೆ ನಿಮ್ಮ ಒಲವನ್ನು ತೋರಿಸಿ, ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳ ಮಧ್ಯೆ ಕೂಡ ವಿಷ್ಣುವನ್ನು, ಕೃಷ್ಣನನ್ನು ಸ್ಮರಣೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಸಮಯವನ್ನು ಕೊಡಿ. ಇನ್ನು ವಿಶೇಷವಾಗಿ ಈ ದಿನ ಸಪ್ತಮಿ ತಿಥಿ ಇರುವಂಥ ದಿನ. ಈ ಸಪ್ತಮಿಯನ್ನು ಮಿತ್ರ ಸಪ್ತಮಿ ಅಂತ ಹೇಳಿ ಕರೀತಾರೆ. ಏಕೆಂದರೆ ಭಾನುವಾರದ ದಿನ ಸಪ್ತಮಿ ಬಂದರೆ ತುಂಬ ವಿಶೇಷ. ಹಾಗಾಗಿನೇ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಇರುವಂಥ ದಿನ ಮಿತ್ರ ಸಪ್ತಮಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಭಗವಾನ್ ಸೂರ್ಯದೇವನನ್ನು ಆರಾಧನೆ ಮಾಡುವಂಥ, ಪೂಜೆ ಮಾಡುವಂಥ ಒಂದು ವಿಶೇಷ ದಿನ. ಇಲ್ಲಿ ಸೂರ್ಯನನ್ನು ಮಿತ್ರ ಅಂತ ಹೇಳಿ ಕರೀತಾರೆ. ಅಂದರೆ ಸ್ನೇಹಿತ, ಅವನೇ ಫ್ರೆಂಡು, ಅವನೇ ಆಪದ್ ಬಾಂಧವ ಅನ್ನುವಂಥ ವಿಶೇಷವಾದ ಹೆಸರುಗಳಿಂದ ಕರೆಯುವಂಥದ್ದು. ಆದ್ದರಿಂದಲೇ ಈ ದಿನವನ್ನು ಮಿತ್ರ ಸಪ್ತಮಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇಲ್ಲಿ ಸಮುದ್ರ ತೀರಗಳಲ್ಲಾಗಲಿ ಪವಿತ್ರ ನದಿ ತೀರಗಳಲ್ಲಿ ಈ ದಿನ ಸೂರ್ಯನಿಗೆ ಅಂದರೆ ಭಾಸ್ಕರನಿಗೆ ಅರ್ಘ್ಯವನ್ನು ನೀಡುವಂಥ ಸಂಪ್ರದಾಯ ಕೆಲವರಲ್ಲಿದೆ. ಹಾಗಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಈ ದಿನ ಕೊಡಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಕೆಲವರು ಉಪವಾಸ ಇರುವಂಥ ಸಂದರ್ಭ ಕೂಡ ಇದೆ. ಆರೋಗ್ಯ ಮತ್ತು ದೀರ್ಘ ಆಯಸ್ಸು ಕರುಣಿಸು ಅಂತ ಹೇಳಿ ಬೇಡುವಂಥ ದಿನ ಇದು. ಇಲ್ಲಿ ಪೌರಾಣಿಕ ಕಥೆಯೊಂದರ ಹಿನ್ನೆಲೆ ಕೂಡ ಇದೆ ಈ ಮಿತ್ರ ಸಪ್ತಮಿಗೆ ಸಂಬಂಧಪಟ್ಟಂತೆ. ಅದೇನು ಅಂತ ಹೇಳಿದ್ರೆ, ದೇವಮಾತೆಯಾದಂತಹ ಅದಿತಿಯ ಹಾಗೂ ಕಶ್ಯಪ ಋಷಿಗಳ ಪುತ್ರ ಸೂರ್ಯ ಭಗವಾನ್ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾದಾಗ ದೇವತೆಗಳೆಲ್ಲ ಕಂಗಾಲಾಗ್ತಾರೆ. ಅವರಿಗೆಲ್ಲ ಒಂದು ರೀತಿಯ ಭಯ ಶುರುವಾಗ್ಬಿಡುತ್ತೆ. ಆಗ ದೇವಾನುದೇವತೆಗಳಿಂದ ಈ ಉಪಟಳಕ್ಕೆ ಪರಿಹಾರ ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ತಾಯಿ ಅದಿತಿ ಸೂರ್ಯನನ್ನು ಪರಿಹಾರ ಮಾಡು ಅಂತ ಹೇಳಿ ಕೇಳ್ಕೊಳ್ತಾಳೆ. ಆಗ ಸೂರ್ಯ ಅದಿತಿಯ ಮಗನಾಗಿ ಜನಿಸಿ ಬಂದು ರಾಕ್ಷಸರನ್ನು ಸಂಹಾರ ಮಾಡುವಂಥ ಒಂದು ಭರವಸೆಯನ್ನು ಕೊಡ್ತಾನೆ. ಅದರಂತೆ ಸೂರ್ಯ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಆಗ ದೇವತೆಗಳಿಗೆ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಹಾಗೆ ಒಬ್ಬ ಮಿತ್ರನಂತೆ ಸೂರ್ಯ ಬಂದು ದೇವತೆಗಳಿಗೆ ಸಹಾಯ ಮಾಡಿದ ಸಂಕೇತವಾಗಿ ಸೂರ್ಯ ಭಗವಾನನನ್ನು ಆರಾಧನೆ ಮಾಡುವಂಥ ದಿನ ಇದು.
ಹಾಗಾಗಿ ಈ ಹಿನ್ನೆಲೆಯಲ್ಲಿ ಭವಿಷ್ಯ ಪುರಾಣದಲ್ಲಿ, ಉಪನಿಷತ್ತಿನಲ್ಲಿ, ಮತ್ಸ್ಯ ಪುರಾಣದಲ್ಲಿ, ಬ್ರಹ್ಮ ಪುರಾಣದಲ್ಲಿ, ಮಾರ್ಕಾಂಡೇಯ ಪುರಾಣದಲ್ಲೂ ಕೂಡ ಈ ಸೂರ್ಯನ ಮಹಿಮೆಯನ್ನು ಕೊಂಡಾಡಿದ್ದಾರೆ, ಹಾಡಿ ಹೊಗಳಿದ್ದಾರೆ, ಶ್ಲೋಕಗಳನ್ನು, ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅದರಂತೆ ಪ್ರತಿಯೊಬ್ಬರೂ ಕೂಡ ಈ ದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ಒಂದು ವೇಳೆ ಅರ್ಘ್ಯ ನೀಡಲಿಕ್ಕೆ ಶಕ್ತಿ ಇಲ್ಲದೇ ಇದ್ದರೆ ಸೂರ್ಯ ನಮಸ್ಕಾರವನ್ನು, ಸೂರ್ಯನ ಆರಾಧನೆಯನ್ನು ಮಾಡುವಂಥದ್ದು, ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಶ್ರೇಯಸ್ಕರ. ಹಾಗಾಗಿ ಸೂರ್ಯನ ಸ್ಮರಣೆಯನ್ನಾದರೂ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ಸೂರ್ಯ ಭಗವಾನ್ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹಾಗೆ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ತಾಂಬೂಲದ ಬಗ್ಗೆ ಕೆಲವು ವಿಚಾರಗಳನ್ನು ನೋಡೋಣ. ಅಂದರೆ ಈ ತಾಂಬೂಲ ಅಂದರೆ ವಿಳ್ಯದೆಲೆ, ಇದನ್ನು ಹೇಗೆ ನೀಡಬೇಕು ಮನೆಗೆ ಬಂದಂತಹ ಮುತ್ತೈದೆಯರಿಗಾಗಲಿ ಅಥವಾ ಶುಭ ಕಾರ್ಯಗಳಲ್ಲಾಗಲಿ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ತಾಂಬೂಲವನ್ನು ಹಾಕಿಕೊಳ್ಳುವಂಥ ಸಂದರ್ಭದಲ್ಲಿ ಅದರ ತುದಿಯ ಭಾಗವನ್ನು ಕೀಳುವಂಥದ್ದು ಇದೆ. ಅಂದರೆ ತುದಿಯ ಭಾಗವನ್ನು ಬಿಡಿಸೇನೆ ತಾಂಬೂಲವನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದಿದೆ. ಇದಕ್ಕೆ ಯಾವ ಹಿನ್ನೆಲೆ ಇದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ತಾಂಬೂಲಕ್ಕೆ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಅಲ್ಲಿ ನಿಶ್ಚಿತಾರ್ಥ ಆಗಲಿ, ಮದುವೆ ಆಗಲಿ, ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ, ವ್ರತಾದಿಗಳಾಗಲಿ, ಶುಭ ಸಮಾರಂಭಗಳಾಗಲಿ ತಾಂಬೂಲ ಅನ್ನುವಂಥದ್ದು ಇರಲೇಬೇಕು. ಅದರಲ್ಲೂ ಬಹಳ ಹಿಂದೆ ಯುದ್ಧದ ಸಂದರ್ಭದಲ್ಲಿ ರಣವೀಳ್ಯವನ್ನು ನೀಡ್ತಾ ಇದ್ರು. ಅಂದರೆ ವಿಳ್ಯದೆಲೆಯನ್ನು ಕೊಟ್ಟು ಈ ಯುದ್ಧಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಶುಭ ಸಮಾರಂಭಗಳಿಗೂ ಕೂಡ ಯಾರೂ ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ವಿಳ್ಯದೆಲೆಯನ್ನೇ ಅವರಿಗೆ ಕೊಟ್ಟು ಅಲ್ಲಿ ಶುಭ ಸಮಾರಂಭಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇದೆ. ನಮ್ಮ ಹಿರಿಯರು ಇದನ್ನು ಅನುಸರಣೆ ಮಾಡ್ತಾ ಇದ್ರು. ಇನ್ನು ಭೋಜನವಾದ ನಂತರದಲ್ಲಿ ತಾಂಬೂಲವನ್ನು ಕೊಡುವಂಥ ಸಂಪ್ರದಾಯ ಇದೆ. ಅಂದರೆ ಎಲೆ ಅಡಿಕೆಯನ್ನು ಕೊಡುವಂಥದ್ದು ಇದೆ. ಇನ್ನು ಮನೆಗೆ ಬಂದಂಥ ಅತಿಥಿಗಳಿಗೆ ಮೊದಲು ಕುಡಿಯಲಿಕ್ಕೆ ನೀರನ್ನು ಕೊಟ್ಟು ನಂತರ ಊಟವನ್ನು ಬಡಿಸಿ ತದನಂತರದಲ್ಲಿ ತಾಂಬೂಲವನ್ನು ನೀಡುವಂಥ ಪದ್ಧತಿ ಈಗಲೂ ಕೂಡ ಆಚರಣೆಯಲ್ಲಿರುವಂಥದ್ದು ಈ ತಾಂಬೂಲದ ಮಹತ್ವವನ್ನು ತೋರಿಸುತ್ತೆ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ವಿಳ್ಯದೆಲೆ ಬಳಕೆಯಾಗ್ತಾ ಇತ್ತು. ಇಲ್ಲಿ ತಾಂಬೂಲದಲ್ಲಿ ವಿಳ್ಯದೆಲೆಯ ಪಾತ್ರ ಮಹತ್ತರವಾಗಿರುವಂಥದ್ದು. ಏಕೆಂದರೆ ಈ ವಿಳ್ಯದೆಲೆಯ ತುದಿಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾ ಇದ್ದಾಳೆ. ವಿಳ್ಯದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ ಇರುತ್ತೆ. ವಿಳ್ಯದೆಲೆ ಮಧ್ಯದಲ್ಲಿ ಸರಸ್ವತಿ ದೇವಿ, ವಿಳ್ಯದೆಲೆ ಎಡಭಾಗದಲ್ಲಿ ಪಾರ್ವತಿ ದೇವಿ ಇರ್ತಾರೆ. ಇನ್ನು ವಿಳ್ಯದೆಲೆಯ ಸಣ್ಣ ದಂಟೇನಿದೆ ಅದರಲ್ಲಿ ಮಹಾವಿಷ್ಣುವಿನ ವಾಸಸ್ಥಾನ ಆಗಿರುತ್ತೆ. ವಿಳ್ಯದೆಲೆಯ ಹಿಂಭಾಗದಲ್ಲಿ ಚಂದ್ರ ವಾಸ ಮಾಡ್ತಾನೆ. ವಿಳ್ಯದೆಲೆಯ ಎಲ್ಲ ಮೂಲೆಗಳಲ್ಲಿ ಪರಮೇಶ್ವರನ ವಾಸ ಇರುತ್ತೆ. ಹಾಗೆ ವಿಳ್ಯದೆಲೆಯ ಬುಡದಲ್ಲಿ ಮೃತ್ಯು ದೇವತೆಯ ವಾಸ ಇರುತ್ತೆ. ಆ ಕಾರಣಕ್ಕಾಗಿಯೇ ತಾಂಬೂಲ ಹಾಕಿಕೊಳ್ಳುವಂಥ ಸಂದರ್ಭದಲ್ಲಿ ತುದಿ ಭಾಗವನ್ನು ತೆಗೆದು ಹಾಕ್ತಾರೆ ಅನ್ನುವಂಥದ್ದು. ಹಾಗೆ ವಿಳ್ಯದೆಲೆ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಇರೋವಂಥದ್ದು, ಹಾಗೆ ದಾರಿದ್ರ್ಯ ಲಕ್ಷ್ಮಿ ಇರ್ತಾಳೆ. ಆದ್ದರಿಂದಲೇ ವಿಳ್ಯದೆಲೆಯನ್ನು ಹಾಕಿಕೊಳ್ಳುವಂಥವರು ತೊಟ್ಟನ್ನು ಕೂಡ ಮುರಿದು ಹಾಕ್ತಾರೆ ಅನ್ನುವಂಥದ್ದು. ಇಲ್ಲಿ ವಿಳ್ಯದೆಲೆ ಮಧ್ಯಭಾಗ, ನಂತರ ಮನ್ಮಥನ ವಾಸ ಇರುವಂಥದ್ದು. ಹಾಗಾಗಿ ಈ ಎಲ್ಲ ದೇವರುಗಳು ಕೂಡ ಇರೋದ್ರಿಂದಲೇ ವಿಳ್ಯದೆಲೆ ತಾಂಬೂಲ ಅಂತ ಅನ್ನಿಸ್ಕೊಳ್ತು. ಅದಕ್ಕಾಗಿ ಹೆಚ್ಚಿನ ಮಹತ್ವ ಪ್ರಾಪ್ತಿಯಾಯಿತು. ಇನ್ನು ಈ ಶುಭ ಸಮಾರಂಭಗಳಲ್ಲಿ ಹಬ್ಬ, ಪೂಜೆ, ವ್ರತ, ಹೋಮ ಹವನಾದಿಗಳು ಇತ್ಯಾದಿಗಳನ್ನು ಆಚರಣೆ ಮಾಡುವಂಥವರು ತಾಂಬೂಲವನ್ನು ನೀಡುವಂಥ ಒಂದು ಪದ್ಧತಿ ಇದೆ. ಹೀಗೆ ತಾಂಬೂಲ ನೀಡುವಾಗ ಮೊದಲು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ನೀಡಬೇಕು. ನಂತರ ತಾಂಬೂಲವನ್ನು ನೀಡುವಾಗ ವಿಳ್ಯದೆಲೆಯ ತುದಿ ಹಾಗೆ ಬಾಳೆಹಣ್ಣಿನ ತುದಿ ನಮ್ಮ ಕಡೆಗಿರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಿಳ್ಯದೆಲೆಯನ್ನು 2 ಅಥವಾ 5ರ ಸಂಖ್ಯೆಯಲ್ಲಿ, ಹಾಗೆ ಅಡಿಕೆಯ ಗೋಟನ್ನು ಕೂಡ 2ರ ಸಂಖ್ಯೆಯಲ್ಲಿ ಅಥವಾ 5ರ ಸಂಖ್ಯೆಯಲ್ಲಿ ನೀಡಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ತಾಂಬೂಲ ನೀಡುವಂಥ ಸಮಯದಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು ನೀಡಬೇಕು ಅಥವಾ ತೆಂಗಿನಕಾಯಿಯನ್ನು ನೀಡುವಂಥದ್ದು ಕೂಡ ಕೆಲವರಲ್ಲಿ ರೂಢಿಯಲ್ಲಿದೆ. ಇನ್ನು ದೈವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ವಿಳ್ಯದೆಲೆಯನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ವಿಚಾರ ಶಾಸ್ತ್ರದಲ್ಲಿದೆ. ಹಾಗೆ ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರೂ ಕೂಡ ಅದನ್ನು ಮನೆಗೆ ತಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರದಲ್ಲಿ ಅದನ್ನು ಉಪಯೋಗಿಸಬೇಕು. ಇನ್ನು ಮಂಗಳವಾರ ಮತ್ತು ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ವಿಳ್ಯದೆಲೆಯನ್ನು ಹೊರಗೆ ಬಿಸಾಕಬಾರ್ದು. ಏಕೆಂದರೆ ವಿಳ್ಯದೆಲೆಯಲ್ಲಿ ಲಕ್ಷ್ಮಿ ಇರೋದರಿಂದ
ಲಕ್ಷ್ಮಿಯನ್ನೇ ಮನೆಯಿಂದ ಹೊರಗೆ ಕಳಿಸಿದಂತಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಹಸಿರಾಗಿರುವಂಥ ಮತ್ತು ಅಂದವಾಗಿ ಹಸ್ತದ ಆಕಾರ ಇರುವಂಥ ಎಳೆಯ ವೀಳ್ಯದೆಲೆಯನ್ನೇ ದೇವರ ನೈವೇದ್ಯಕ್ಕಾಗಲಿ ಅಥವಾ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡಲಿಕ್ಕಾಗಲಿ ಬಳಸಬೇಕು ಅನ್ನುವಂಥದ್ದು. ಇಲ್ಲಿ ತುದಿ ಹರಿದಿರುವಂಥ ಅಥವಾ ಮಧ್ಯೆ ತೂತಾಗಿರುವಂಥ ವಿಕಾರವಾಗಿರುವಂಥ ವೀಳ್ಯದೆಲೆಯನ್ನು ತಾಂಬೂಲದ ರೂಪದಲ್ಲಿ ಕೊಡಬಾರ್ದು ಅನ್ನುವಂಥದ್ದಿದೆ. ಹಾಗೆ ಈ ವೀಳ್ಯದೆಲೆ ಅಥವಾ ತಾಂಬೂಲ ಕೊಡುವಂಥ ಸಂದರ್ಭದಲ್ಲಿ ಕೆಲವರು ಮನೆಯಲ್ಲಿ ವೀಳ್ಯದೆಲೆ ಇರಲ್ಲ. ಆಗ ವೀಳ್ಯದೆಲೆ ಮುಗಿದು ಹೋಗಿದೆ ಅಂತ ಹೇಳ್ತಾ ಬರೀ ಹಣ್ಣನ್ನು ಅಥವಾ ತೆಂಗಿನಕಾಯಿಯನ್ನು ಕೊಡುವಂಥ ಸಂಪ್ರದಾಯ ಇದೆ. ಆದರೆ ಅಂಥ ಸಂದರ್ಭದಲ್ಲಿ ನೀವು ಮಾಡುವಂಥ ಕಾರ್ಯಗಳಿಗೆ ತುಂಬ ಅಡಚಣೆ ಉಂಟಾಗುತ್ತೆ. ಅದರಲ್ಲೂ ಶುಭ ಕಾರ್ಯಗಳನ್ನೇನಾದರೂ ಮಾಡ್ತಾ ನೀವು ಮುತ್ತೈದೆಯರಿಗೆ ಈ ತಾಂಬೂಲವನ್ನು ಕೊಡುವಾಗ ವೀಳ್ಯದೆಲೆ ಕೊಡದೇ ಇದ್ದರೆ ಅಲ್ಲಿ ಶುಭ ಕಾರ್ಯಕ್ಕೂ ಕೂಡ ವಿಘ್ನಗಳು ಉಂಟಾಗುತ್ತೆ. ಜನರ ಸಹಾಯ ಸಿಕ್ಕಲ್ಲ, ಹಣಕಾಸಿನಿಗೆ ಪರದಾಟ ಉಂಟಾಗುತ್ತೆ, ಏನೋ ಒಂದು ರೀತಿಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಆ ಶುಭ ಕಾರ್ಯದ ಸಂದರ್ಭದಲ್ಲಿ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ತಾಂಬೂಲವನ್ನು ಕೊಡಬೇಕು ಅಂತ ಹೇಳಿದ್ರೆ ವೀಳ್ಯದೆಲೆ ಇರಲೇಬೇಕು ಅನ್ನುವಂಥದ್ದು. ಹಾಗೆ ನೀವು ಕೊಡುವಂಥ ತಾಂಬೂಲದ ವೀಳ್ಯದೆಲೆ ಏನಿದೆ ಅದು ಒಣಗಿ ಏನಾದರೂ ಹೋಗಿದ್ದರೆ ಅತಿಯಾದ ಕಷ್ಟಗಳು ಉಂಟಾಗುತ್ತೆ. ಇನ್ನು ಆ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಅನಾರೋಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತೆ ಅನ್ನುವಂಥ ವಿಚಾರ ಇರೋದರಿಂದಲೇ ಒಣಗಿರುವಂಥ ವೀಳ್ಯದೆಲೆಯನ್ನು ಯಾರಿಗೂ ಕೊಡಬಾರ್ದು. ಇನ್ನು ಯಾರಾದರೂ ಕೊಟ್ಟ ತಾಂಬೂಲವನ್ನು ದೇವರಿಗೆ ಸಮರ್ಪಣೆ ಮಾಡದೆ ಮೂಲೆಯಲ್ಲಿ ಏನಾದರೂ ಇಡುವಂಥದ್ದು, ಅದನ್ನು ಹಾಗೆ ಒಣಗಿಸುವಂಥದ್ದನ್ನು ಮಾಡಿದ್ರೆ ಸಮಾಜದಲ್ಲಿರುವಂಥ ಬಂಧುಗಳಿಂದ ನೀವು ಗೌರವವನ್ನು ಕಳ್ಕೊಳ್ತೀರಿ. ಅಂದರೆ ಮೂಲೆ ಗುಂಪಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಮನೆಯಲ್ಲಿ ಕಲಿಯುವಂಥ ಮಕ್ಕಳೇನಾದರೂ ಇದ್ದರೆ ಮಕ್ಕಳಿಗೆ ಮರವಿನ ರೋಗ ಬರುತ್ತೆ, ಜ್ಞಾಪಕ ಶಕ್ತಿ ಕಡಿಮೆಯಾಗ್ತಾ ಇರುತ್ತೆ. ಹಾಗಾಗಿ ವೀಳ್ಯದೆಲೆ ಮನೆಗೆ ಬಂದರೆ ಅದನ್ನು ತುಂಬ ಜೋಪಾನವಾಗಿ ಇಟ್ಕೊಳ್ಬೇಕು, ಹಾಗೆ ಅದನ್ನು ಉಪಯೋಗಿಸಬೇಕು. ಇನ್ನು ಯಾರಾದರೂ ಕೂಡ ತಾಂಬೂಲವನ್ನು ಕೊಟ್ಟಾಗ ಮನೆಗೆ ತರದೆ ಎಲ್ಲಿಯೂ ಕೂಡ ಬಿಟ್ಟು ಬರಬಾರ್ದು. ಕೆಲವರು ನೋಡಿ ತಾಂಬೂಲ ಕೊಟ್ಟರೆ ಅದನ್ನು ಅಲ್ಲಿಯೇ ಉಳಿಸಿ ಬರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಈ ರೀತಿ ತಾಂಬೂಲ ಕೊಟ್ಟಾಗ ಅದನ್ನು ಪಡೆದುಕೊಂಡು ಆ ಮನೆಯಲ್ಲೇ ಬಿಡುವಂಥದ್ದನ್ನು ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಗಬೇಕು, ವಿವಾಹ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವುಗಳಿಗೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಶುಭ ಕಾರ್ಯ ನಿಧಾನವಾಗುತ್ತೆ, ಮಕ್ಕಳ ಮಾನಸಿಕ ಬೆಳವಣಿಗೆ ಕೂಡ ಕಡಿಮೆಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ತಾಂಬೂಲ ಕೊಡುವಾಗ ಕೆಳಗೇನಾದರೂ ಬಿದ್ದೋದ್ರೆ ಅದು ನಿಮ್ಮ ಕೆಲಸಗಳು ಇನ್ನೇನು ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಅರ್ಧಕ್ಕೆ ಅದು ನಿಂತು ಹೋಗುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಹಾಗಾಗಿ ತಾಂಬೂಲ ಕೊಡುವಾಗ ಅಥವಾ ತಾಂಬೂಲವನ್ನು ಪಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ತಾಂಬೂಲ ಕೊಡುವಂತಹ ಸಂದರ್ಭದಲ್ಲಿ ವೀಳ್ಯದೆಲೆ ಏನಾದರೂ ಕೊಳೆತು ಹೋಗಿದ್ರೆ ಅದರಿಂದ ದಾರಿದ್ರ್ಯ ಬರುತ್ತೆ ಅನ್ನುವಂಥದ್ದು. ಜೊತೆಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಸಾಲದ ಸುಳಿಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಹಾಗಾಗಿ ವೀಳ್ಯದೆಲೆ ತುಂಬ ಶುಭ್ರವಾಗಿರಬೇಕು, ಹಸಿಯಾಗಿ ಇರಬೇಕು, ಅಂದರೆ ಒಣಗಿರಬಾರ್ದು ಅನ್ನುವಂಥದ್ದು. ಇಲ್ಲಿ ನಾವು ಕೊಡುವಂಥ ತಾಂಬೂಲ ಏನಿದೆ ಅದರಲ್ಲಿ 3 ರೀತಿಯ ತಾಂಬೂಲಗಳಿದೆ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಇಲ್ಲಿ ಒಂದನೇದು ಫಲ ತಾಂಬೂಲ, ಮತ್ತು ಎರಡನೇದು ಪೂರ್ಣ ಫಲ ತಾಂಬೂಲ, ಮತ್ತು ಮೂರನೇದು ಸಾಮೂಹಿಕ ತಾಂಬೂಲ. ಇಲ್ಲಿ ಫಲ ತಾಂಬೂಲ ಅಂತ ಹೇಳಿದ್ರೆ ಫಲ ಅಂದರೆ ಹಣ್ಣು. ಹಾಗಾಗಿ ತಾಂಬೂಲದಲ್ಲಿ ಹಣ್ಣನ್ನು ಇಟ್ಟು ಕೊಡುವಂಥದ್ದೇ ಈ ಫಲ ತಾಂಬೂಲ. ಇದರಲ್ಲಿ 2 ವಿಧ ಇದೆ. ಒಂದು ಫಲ ತಾಂಬೂಲ, ಇನ್ನೊಂದು ಪಂಚಫಲ ತಾಂಬೂಲ ಅಂತ ಹೇಳಿ. ಪಂಚಫಲ ಅಂತ ಹೇಳಿದ್ರೆ 5 ಹಣ್ಣುಗಳನ್ನು ಇಟ್ಟು ಅಡಿಕೆ, ವೀಳ್ಯದೆಲೆ, ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಕೊಡುವಂಥದ್ದು. ಇಲ್ಲಿ 2 ಫಲಗಳನ್ನು ಮಾತ್ರ ಇಡ್ತಾರೆ, 2 ವೀಳ್ಯದೆಲೆ, 2 ಗೋಟಡಿಕೆ ಇರುವಂಥದ್ದು. ಹಣ್ಣು 2 ಮಾತ್ರ ಇರುತ್ತೆ ಈ ಫಲ ತಾಂಬೂಲದಲ್ಲಿ. ಆದರೆ ಈ ಪಂಚಫಲ ತಾಂಬೂಲದಲ್ಲಿ 5 ವೀಳ್ಯದೆಲೆ, 5 ಅಡಿಕೆ, ಯಥಾಶಕ್ತಿ ದಕ್ಷಿಣೆ ಮತ್ತು 5 ಜಾತಿಯ ಹಣ್ಣುಗಳು ಇರುತ್ತೆ ಅನ್ನುವಂಥದ್ದು. ಅಂದರೆ 5 ಜಾತಿಯ 5 ಹಣ್ಣುಗಳನ್ನು ಕೂಡ ಕೊಡಬಹುದು ಈ ಪಂಚಫಲ ತಾಂಬೂಲದಲ್ಲಿ. ಇನ್ನೊಂದು ಪೂರ್ಣ ಫಲ ತಾಂಬೂಲ ಅಂತಿದೆಯಲ್ಲ, ಇದರಲ್ಲಿ 2 ವೀಳ್ಯದೆಲೆ, 2 ಅಡಿಕೆ, ಯಥಾಶಕ್ತಿ ದಕ್ಷಿಣೆ, 1 ಪೂರ್ಣ ಫಲ ಇರುತ್ತೆ. ಅಂದರೂ ಸುಲಿಯದೇ ಇರುವಂಥ ತೆಂಗಿನಕಾಯಿಯನ್ನು ಕೊಡುವಂಥದ್ದು ಇದೆ. ಇನ್ನು ಸಾಮೂಹಿಕ ತಾಂಬೂಲ ಅಂತ ಹೇಳಿದ್ರೆ ಇಲ್ಲಿ 2 ವೀಳ್ಯದೆಲೆ, 2 ಅಡಿಕೆ, ಯಥಾಶಕ್ತಿ ದಕ್ಷಿಣೆ, ತೆಂಗಿನಕಾಯಿ ಅಥವಾ 1 ಹಣ್ಣನ್ನು ಇಟ್ಟು ಕೊಡುವಂಥದ್ದು. ಸಾಮಾನ್ಯವಾಗಿ ಮದುವೆಗೆ ಹೋದಾಗ ಊಟದ ನಂತರದಲ್ಲಿ ತಾಂಬೂಲದ ಒಂದು ಕವರನ್ನು ಕೊಡ್ತಾರೆ. ಇದರಲ್ಲಿ ಇಷ್ಟೇ ಇರುತ್ತೆ, ಇದು ಸಾಮೂಹಿಕವಾಗಿ ಕೊಡುವಂಥದ್ದು. ಇಲ್ಲಿ ಮನೆಗೆ
ಬಂದಂಥವ್ರಿಗೆ ಅಥವಾ ಆ ಒಂದು ವಿವಾಹ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳಿಗೆ ಬರುವಂಥವ್ರಿಗೆ, ಇನ್ನು ಗೃಹ ಪ್ರವೇಶದ ಸಂದರ್ಭದಲ್ಲೂ ಕೂಡ ಈ ರೀತಿಯ ತಾಂಬೂಲವನ್ನು ಕೊಡುವಂಥದ್ದು ಇದೆ. ಒಟ್ಟಾರೆ ಈ ತಾಂಬೂಲ ಕೊಡುವಾಗ ಅಡಿಕೆ ವೀಳ್ಯದೆಲೆ ಏನಿದೆ ಇದು ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ತಮಗೂ ಗೊತ್ತಿದೆ ಈ ವೀಳ್ಯದೆಲೆ ಮಹತ್ವ ಏನಿದೆ ಅಂತ ಹೇಳಿ. ಕೆಲವರು ವೀಳ್ಯದೆಲೆ ಶಾಸ್ತ್ರವನ್ನು ಮಾಡುವಂಥದ್ದಿದೆ ಈ ವಿವಾಹದ ಸಂದರ್ಭದಲ್ಲಿ. ಅಂದರೆ ಈ ವರನ ಕಡೆಯವರು, ವಧುವಿನ ಕಡೆಯವರು ವೀಳ್ಯದೆಲೆಯನ್ನು ಅದಲು ಬದಲು ಮಾಡಿಕೊಳ್ಳುವಂಥದ್ದು, ಅದೇ ಒಂದು ನಿಘಂಟು, ಅದೇ ಒಂದು ಅಗ್ರಿಮೆಂಟು. ಹಾಗಾಗಿ ನಾವು ದಾಖಲೆ ಪತ್ರಗಳಿಗೆ ಹೇಗೆ ಸಬ್ ರಿಜಿಸ್ಟ್ರಾರಲ್ಲಿ ಸಹಿಯನ್ನು ಮಾಡ್ತೇವೆಯೋ ಅದಕ್ಕಿಂತ ತುಂಬ ಪವರ್ಫುಲ್ ಆಗಿರುವಂಥದ್ದು, ಅಷ್ಟೇ ಪವಿತ್ರವಾಗಿ ಮಂಗಳಕರವಾಗಿ ಇರುವಂಥದ್ದು ಅಂದರೆ ಈ ತಾಂಬೂಲವನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ತಾಂಬೂಲವನ್ನು ಕೊಟ್ಟು ತೆಗೆದುಕೊಂಡ್ರೆ ಅಲ್ಲಿ ನಾವು ಮಾಡುವಂಥ ನಿಶ್ಚಿತಾರ್ಥ ಏನಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ, ಅದಕ್ಕೆ ವೀಳ್ಯದೆಲೆಯೇ ಸಾಕ್ಷಿಯಾಗಿ ನಿಲ್ಲತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕೆಲವರು ವೀಳ್ಯದೆಲೆಯನ್ನು ಹಿಡಿದು ಆಣೆ ಪ್ರಮಾಣ ಮಾಡುವಂಥದ್ದು ಕೂಡ ಇದೆ. ಅಂದರೆ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಸರ್ವಶ್ರೇಷ್ಠವಾಗಿದೆ, ಇದರಲ್ಲಿ ಸುಳ್ಳು, ದಗ, ಮೋಸ, ವಂಚನೆ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ವೀಳ್ಯದೆಲೆಯನ್ನು ಇಟ್ಟುಕೊಂಡು ಪ್ರಮಾಣ ಮಾಡಿಬಿಟ್ರೆ ಸಾಕು, ಅಲ್ಲಿಗೆ ಅದು ಪ್ರಮಾಣ ಸಿದ್ಧವಾಗಿರುತ್ತೆ. ಒಂದು ನ್ಯಾಯಾಲಯ ಕೊಡುವಂಥ ತೀರ್ಪಿಗಿಂತಲೂ ಕೂಡ ಭಗವಂತನ ನಿರ್ದೇಶನದಲ್ಲಿ ಕೊಡುವಂಥ ತೀರ್ಮಾನವಾದಷ್ಟು ಒಂದು ಶಕ್ತಿಶಾಲಿಯಾಗಿರುತ್ತೆ, ಅಷ್ಟೇ ವಿಶ್ವಾಸಾರ್ಹವಾಗಿರುತ್ತೆ. ಹಾಗಾಗಿ ಈ ವೀಳ್ಯದೆಲೆ ಅನ್ನುವಂಥದ್ದು ಇಲ್ಲಿ ಪ್ರಮಾಣಕ್ಕೂ ಕೂಡ ಉಪಯೋಗಿಸುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ವೀಳ್ಯದೆಲೆ ಒಂದು ಅಡಿಕೆಯನ್ನು ಕೊಡಬಾರ್ದು. ಇದನ್ನು ಅಪರಕರ್ಮದಲ್ಲಿ ಮಾತ್ರ ಮಾಡುವಂಥದ್ದು. ಅಂದರೆ ಸ್ಮಶಾನಾದಿಗಳಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ, ಈ ಶ್ರಾದ್ದ, ಈ ಪಿಂಡ ಪ್ರದಾನ, ಪ್ರೇತ ತೃಪ್ತಿಯನ್ನು ಪಡಿಸುವಂಥದ್ದು, ಇಂಥದ್ರಲ್ಲಿ ಒಂದು ಎಲೆ ಒಂದು ಅಡಿಕೆಯನ್ನು ಬಳಸುವಂಥದ್ದಿದೆ. ಹಾಗಾಗಿ ನೀವು ಕೊಡುವಾಗ ಯಾರಿಗೂ ಕೂಡ ಒಂದು ವೀಳ್ಯದೆಲೆ ಅಥವಾ ಒಂದು ಅಡಿಕೆ ಇದನ್ನು ಮಾತ್ರ ಕೊಡಬಾರ್ದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಈ ವೀಳ್ಯದೆಲೆಯ ಬಗ್ಗೆ ಬಹಳಷ್ಟು ವಿಚಾರಗಳಿದೆ, ಅದನ್ನು ಮುಂದಿನ ಸಂದರ್ಭಗಳಲ್ಲಿ ನೋಡೋಣ. ಈ ದಿನ ನಾವು ಬಹಳ ಪ್ರಮುಖವಾಗಿ, ಬಹಳ ಮೂಲಭೂತವಾಗಿ ಈ ವೀಳ್ಯದೆಲೆಯ ಮಹತ್ವವನ್ನು ತಿಳ್ಕೊಂಡ್ವಿ. ನೀವು ಮನೆಯಲ್ಲಿ ಯಾವುದೇ ಅತಿಥಿಗಳು ಬರಲಿ, ಮುತ್ತೈದೆಯರು ಬರಲಿ, ಶುಭ ಕಾರ್ಯಗಳಾಗಲಿ, ಅಂಥ ಸಂದರ್ಭದಲ್ಲಿ ಈ ವೀಳ್ಯದೆಲೆ ತಾಂಬೂಲ ಹೇಗೆ ಕೊಡಬೇಕು, ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ಅನ್ನುವಂಥದ್ದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ಚಟುವಟಿಕೆಗಳಲ್ಲಿ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕತ್ತೆ. ಕೆಲಸ ಕಾರ್ಯಗಳು ಹೆಚ್ಚು ಕಡಿಮೆ ನಿಮ್ಮ ಅನಿಸಿಕೆಯಂತೆಯೇ ನಡೆಯುವಂಥದ್ದು, ನಿಮ್ಮ ಲೆಕ್ಕಾಚಾರದಂತೆ ಕೆಲಸಗಳು ಆಗುವಂಥದ್ದು ಇದೆ. ಹಾಗೆ ನಿಮ್ಮ ಯೋಜನೆಗಳು ಅತ್ಯಂತ ಉತ್ತಮ ಪ್ರತಿಫಲವನ್ನು ನೀಡುವಂಥ ಕಾಲ ಇದು. ಅಂದರೆ ಯಾವುದೇ ಪ್ರತಿಫಲ ಬಂದರೂ ಕೂಡ ಅದನ್ನೇ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ಒಂದು ನಿಟ್ಟಿನಲ್ಲಿರ್ತೀರಿ. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಯಾವುದೇ ಸಂದರ್ಭದಲ್ಲೂ ಕೂಡ ಕಿರಿಕಿರಿ ಆದರೂ ಅದನ್ನು ತಡ್ಕೊಳ್ಳುತ್ತೆ, ಅದನ್ನು ಬೇರ್ ಮಾಡುತ್ತೆ ಈ ದಿನ. ಹಾಗಾಗಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುವಂಥ ಶಕ್ತಿ ಈ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ನಡೆಯುವಂಥ ಚರ್ಚೆಗಳು, ಮಾತುಕತೆಗಳು, ವಿಚಾರ ವಿನಿಮಯಗಳು ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ವೃತ್ತಿಪರ ವ್ಯವಹಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ತುಂಬ ಅನುಕೂಲವನ್ನು ತರುತ್ತೆ. ನಾಳಿನ ದೃಷ್ಟಿಯಲ್ಲಿ ನಿಮ್ಮ ನಿರ್ಧಾರ ಇರುತ್ತೆ, ಒಂದು ಒಳ್ಳೆಯ ವಿಷನ್ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಹಿರಿಯರನ್ನಾಗಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಂದಲಾಗಲಿ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡ್ರೆ ಅದು ನಿಮ್ಮ ಒಳನೋಟವನ್ನು ತೆರೆಸುತ್ತೆ, ಒಂದು ಇನ್ಸೈಟ್ ನಿಮಗೆ ಸಿಕ್ಕುವಂಥದ್ದು ಈ ದಿನ. ಹಾಗೆ ಎಲ್ಲ ಆಲೋಚನೆಗಳು ಕೂಡ ಅನುಕೂಲಕರವಾಗಿರೋದ್ರಿಂದಲೇ ಈ ದಿನ ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಮನಸ್ಥಿತಿ ಇದೆ. ಕೈಗೊಂಡಂಥ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ಆಸ್ತಿ, ಸ್ಥಿರಾಸ್ತಿ ಖರೀದಿ, ಮಾರಾಟ ಅಥವಾ ಈ ಮನೆಗೆ ಸಂಬಂಧಪಟ್ಟಂತಹ ವಿಚಾರ ಯಾವುದೇ ಇದ್ದರೂ ಕೂಡ ಅದರಲ್ಲಿ ಈ ದಿನ ನಿಮಗೆ ಒಂದು ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಖರೀದಿ ಅಥವಾ ಮಾರಾಟ ಇದರಲ್ಲಿ ನಿಮಗೆ ಲಾಭ ಇದೆ. ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕೂಡ ಬಹಳ ಚೆನ್ನಾಗಿ ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಆಯುಧಗಳಿದು. ಏಕೆಂದರೆ ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಈ ಎರಡನ್ನು ಈ ದಿನ ನೀವು ನಿಮ್ಮ ಎಡ ಬಲದಂತೆ ಅಸ್ತ್ರವಾಗಿ ಬಳಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ.
ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಭಗವಾನ್ ಸೂರ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಆಲೋಚನಾ ಶಕ್ತಿಯಾಗಲಿ, ನೀವು ಕೆಲಸ ಮಾಡುವಂಥ ಧಾಟಿಯಾಗಲಿ ಈ ದಿನ ಬಹಳ ವಿಶೇಷವಾದಂಥ ಒಂದು ಆಕರ್ಷಣೆಯಿಂದ ಕೂಡಿರುತ್ತೆ. ಬೇರೆಯವರು ನಿಮ್ಮನ್ನು ಕಂಡರೆ ಅವರಿಗೆ ಆಶ್ಚರ್ಯ ಆಗೋದು ಯಾಕೆ ಅಂದರೆ ನಿಮ್ಮ ಮಾತು ಮತ್ತು ನಿಮ್ಮ ಈ ಕೆಲಸದ ಒಂದು ವೈಖರಿಯನ್ನು ನೋಡಿ. ಹಾಗೆ ಈ ದಿನ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಪೂರ್ತಿ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಳ್ತೀರಿ. ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣ ನಿಮಗೆ ಸಿಕ್ಕತ್ತೆ. ಯಾರದ್ದೋ ಒಂದು ಸಹಾಯ ಬಂದುಬಿಡುತ್ತೆ, ಆ ಟೈಮ್ಗೆ ಯಾರದ್ದೋ ಒಂದು ಸಂಪನ್ಮೂಲ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುವಂಥದ್ದು. ಹಾಗೆ ದೈವ ಸಹಾಯ ಇಲ್ಲದೆ ಜಯ ಸಿಕ್ಕಲ್ಲ, ಪ್ರಯತ್ನ ಇಲ್ಲದೆ ದೈವ ಬಲ ಸಿಕ್ಕಲ್ಲ. ಇದು ನೋಡಿ ಈ ಕಾಂಬಿನೇಷನ್ ಹೇಗಿದೆ ಅಂತೇಳಿ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲ ನಿಮಗೆ ಸಿಕ್ಕತ್ತೆ. ಭಗವಂತನ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನ. ಗ್ರಹಗತಿಗಳು ಕೂಡ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು, ಗುರುತರವಾದಂಥ ಕೆಲಸವನ್ನು, ನಾಳಿನ ದೃಷ್ಟಿಯಲ್ಲಿ, ಭವಿಷ್ಯದ ದೃಷ್ಟಿಯಲ್ಲಿ ಆ ಕೆಲಸ ಒಳ್ಳೆಯದಿದೆ, ಅದನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಈ ದಿನ ಆರಂಭ ಮಾಡಿಬಿಡಿ. ಇಲ್ಲ ಸಂಕಲ್ಪನಾದರೂ ಮಾಡಿಕೊಳ್ಳಿ, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಏನೋ ಒಂದು ಕಾರ್ಯಕ್ರಮ ಜರುಗಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಓಡಾಟ ಇದೆ, ಸ್ವಲ್ಪ ಸಡಗರ ಸಂಭ್ರಮ ಇರುವಂಥದ್ದು. ಈ ಪೂರ್ವ ಸಿದ್ಧತೆಗೂ ಕೂಡ ಈ ದಿನ ಅತ್ಯುತ್ತಮವಾಗಿರುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಹಠಾತ್ತಾಗಿ ಧನಲಾಭ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಕುಟುಂಬ ಸದಸ್ಯರ ಬೆಂಬಲ ಈ ದಿನ ಹೆಚ್ಚಾಗಿ ಸಿಕ್ಕತ್ತೆ, ಅದರಿಂದನೇ ನಿಮಗೆ ಬಲ. ಹಾಗಾಗಿಯೇ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ನೀವು ಮುತುವರ್ಜಿಯಿಂದ ಮಾಡುವಂಥದ್ದು, ಆಲೋಚನೆ ಮಾಡಿ ಮುಂದುವರಿಸುವಂಥದ್ದು, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಳ್ತೀರಿ. ಇದು ಅತ್ಯುತ್ತಮವಾದಂಥ ಒಂದು ಕೆಲಸದ ವೈಖರಿ. ಇದು ಅದು ಈ ದಿನ ನಿಮಗೆ ಕೂಡಿ ಬಂದಿದೆ. ಎಲ್ಲವೂ ಕೂಡ ನಿಮಗೆ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಎಲ್ಲವೂ ಯಶಸ್ವಿಯಾಗತ್ತೆ. ತುಂಬ ಕಂಫರ್ಟಬಲ್ ಆಗಿರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂತಲಿಕ್ಕೆ ನಿಮಗೆ ಈ ದಿನ ಸಾಧ್ಯ ಆಗಲ್ಲ. ಏನೋ ಒಂದು ಅಡಚಣೆ ಬರುವಂಥದ್ದು. ಹಾಗೆ ಈ ಕೆಲಸದ ಬಗ್ಗೆನೇ ಅನುಮಾನ ಪಡುವಂಥದ್ದು. ಯಾಕೆಂದರೆ ಈ ಕೆಲಸ ಮಾಡೋದರಿಂದ ಅಷ್ಟೊಂದು ಅನುಕೂಲ ಇದೆಯಾ, ಅಷ್ಟು ಲಾಭ ಇದೆಯಾ, ಆ ಕೆಲಸ ನನಗೆ ಬೇಕಾ ಅನ್ನುವಂಥ ಒಂದು ನೆಗೆಟಿವ್ ಥಾಟ್ಸ್ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಹಿರಿಯರು ಹೇಳುವಂಥ ಒಂದು ಮಾತೇನೆಂದರೆ, ತೊಂದರೆಗಳಿಗೆ 2 ಕಾರಣ ಇದೆ ಅಂತಾರೆ. ಒಂದು, ಕೆಟ್ಟವರ ಮೇಲೆ ತೀವ್ರವಾದ ನಂಬಿಕೆಯನ್ನು ಇಡುವಂಥದ್ದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವಂಥದ್ದು. ಹಾಗಾಗಿ ಈ ದ್ವಂದ್ವತೆಗಳಿಂದಲೇ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ತೀರ್ಮಾನ ಮಾಡಲಿಕ್ಕೆ ಈ ದಿನ ನಿಮಗೆ ಕಷ್ಟವಾಗಿಬಿಡತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಆದರೆ ಈ ದಿನ ಸ್ವಲ್ಪ ಈ ಬೇಜವಾಬ್ದಾರಿತನ ಅನ್ನುವಂಥದ್ದು ನಿಮ್ಮನ್ನು ಕಾಡುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಚ್ಚರಿಕೆ ಇದ್ದರೆ ಮಾತ್ರ ಭವಿಷ್ಯದಲ್ಲಿ ಬರುವಂಥ ತೊಂದರೆಗಳಿಂದ ನೀವು ಪಾರಾಗಬಹುದು. ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಭಾರಿ ದಂಡವನ್ನು ತೆರಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ಆಗುವಂಥದ್ದು ಇದೆ. ಏನೋ ಒಂದು ತೊಂದರೆ, ಯಾರದ್ದೋ ಒಂದು ಮಾತು, ಒಂದು ಸಣ್ಣ ಮಾತು ನಿಮಗೆ ಆಘಾತವನ್ನು ತರುತ್ತೆ. ಮನಸ್ಸಿಗೆ ಅದನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲೇ ಈ ದಿನ ಜೀವನವೇ ಸ್ವಲ್ಪ ಬೇಸರದ ಛಾಯೆಯಲ್ಲಿ ಇರುತ್ತೆ. ಹಾಗೆ ವಿಶೇಷವಾಗಿ ಈ ದಿನ ಸಾಲದ ಒತ್ತಡಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಕುಟುಂಬದ ಜವಾಬ್ದಾರಿ ಜಾಸ್ತಿ, ಅಲ್ಲಿ ಕಿರಿಕಿರಿ. ನೀವು ಏನು ಮಾಡಿದ್ರೂ ತಪ್ಪನ್ನು ಕಂಡು ಹಿಡಿತಾರೆ, ಮಾಡದೇ ಇದ್ದರೂ ತಪ್ಪು, ಮಾಡಿದ್ರೂ ತಪ್ಪು. ಹಾಗಾಗಿನೇ ಈ ಸಂದರ್ಭದಲ್ಲಿ ಸ್ವಲ್ಪ ದ್ವಂದ್ವತೆಗಳು ಮನಸ್ಸಿನಲ್ಲಿ ಇರುವಂಥದ್ದು. ಇದು ಸಣ್ಣ ಪುಟ್ಟ ವಿವಾದಕ್ಕೆ ಕಾರಣ ಆಗುತ್ತೆ, ನಿರುತ್ಸಾಹಕ್ಕೆ ಕಾರಣ, ಗೊಂದಲಕ್ಕೆ ಕಾರಣ. ಇದೆಲ್ಲವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಿಮ್ಮ ಮನಸ್ಸನ್ನು ಶುಭ್ರವಾಗಿ, ಅಷ್ಟೇ ಶಾಂತಿಯುತವಾಗಿ ಇಟ್ಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಹಾಗೆ ಭಗವಂತನ ನಾಮಸ್ಮರಣೆ ಮಾಡಿ, ನಿಮ್ಮ ಇಷ್ಟದ ದೇವರನ್ನು ದರ್ಶನ ಮಾಡಿ ಈ ದಿನ. ಹಾಗೆ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ
ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಎಲ್ಲಿಂದ ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಿತ್ರವಾದಂತಹ ಆಲೋಚನೆ ಬರುತ್ತೆ. ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅಂತಾರೆ ಅದನ್ನು. ಹಾಗಾಗಿ ಕೆಲಸಗಳ ಆರಂಭ ಆಗುವಳಿಗೆ ನಿಮಗೆ ಒಂದು ರೀತಿಯಲ್ಲಿ ಹಿನ್ನಡೆ ಉಂಟಾಗ್ತಾ ಇರುತ್ತೆ. ಹಾಗೆ ಈ ದಿನದಲ್ಲಿ ಮಾನಸಿಕ ಕ್ಷೋಭೆಗೆ ಒಳಗಾಗುವಂಥದ್ದು ಕೂಡ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಸಾಂಸಾರಿಕ ಬದುಕಿನಲ್ಲಾಗಲಿ ಈ ದಿನ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅಷ್ಟೊಂದು ಅನುಕೂಲ ಇಲ್ಲ, ಕಂಫರ್ಟ್ನೆಸ್ ಇಲ್ಲ. ಹಾಗಾಗಿನೇ ಏನೋ ಮನಸ್ಸಿಗೆ ಸ್ವಲ್ಪ ಬೇಸರ ಇರುವಂಥದ್ದು. ಇನ್ನು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಏನೋ ಒಂದು ರೀತಿಯಲ್ಲಿ ನಿಮಗೆ ಹಿಂಸೆ ಹೇಳಿಕೊಳ್ಳೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಈ ದಿನ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ನಿಮ್ಮ ಆತ್ಮೀಯರೊಬ್ಬರ ಸಮಾಗಮ ಆಗುತ್ತೆ, ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಅದರಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಬಹುದು. ಅವರು ಬಹಳ ಕಾನ್ಫಿಡೆನ್ಸ್ ಇರುವಂಥ ವ್ಯಕ್ತಿ. ಹಾಗಾಗಿನೇ ಮನಸ್ಸಿನ ಬಾಧೆಯನ್ನು, ನೋವನ್ನು ಅಥವಾ ಭಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಆಗ ಮಾತ್ರ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಯಾರ ಜೊತೆಯಲ್ಲಾದರೂ ಯಾವುದೇ ವಿಚಾರಗಳನ್ನು ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಬೇಕು. ಮಾತಾಡಿದ್ರೆ ಮಾತ್ರ ನಿಮಗೆ ಪರಿಹಾರ ಸಿಕ್ಕತ್ತೆ. ಮೌನವಾಗಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಇನ್ನೂ ಬಾಧೆಗಳು ಹೆಚ್ಚಾಗ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿಯೂ ಕೂಡ ಸ್ವಲ್ಪ ಗೊಂದಲ, ಗೋಜಲು ಅನ್ನುವಂಥದ್ದು ಇದೆ. ಯಾವುದೂ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಅಸ್ಪಷ್ಟವಾಗಿದೆ. ಕೆಲಸಗಳನ್ನು ಮಾಡುವಂಥದ್ರಲ್ಲಿ ಸ್ಪಷ್ಟತೆ ಇಲ್ಲ, ಸಂಬಂಧಗಳನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ರಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಪ್ರಗತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮುಂದಿನ ಬದುಕೇ ಒಂದು ಪ್ರಶ್ನಾರ್ಥಕವಾಗಿ ನಿಂತು ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಳಿ. ಕೆಲವೊಂದು ವಿಚಾರಧಾರೆಗಳನ್ನು ತಿಳಿದವರಿಂದ, ಆದರ್ಶ ವ್ಯಕ್ತಿಗಳಿಂದ ಈ ದಿನ ನೀವು ಎರವಲು ಪಡ್ಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆಯ ದೇವರನ್ನು ಆರಾಧನೆ ಮಾಡಿ ಅನುಗ್ರಹ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಭಿನ್ನಾಭಿಪ್ರಾಯಗಳೇನಿದೆ ಅಥವಾ ನಿಮ್ಮಲ್ಲಿರುವಂಥ ಈ ಮಾನಸಿಕ ಅಶಾಂತಿ ಏನಿದೆ ಅದನ್ನು ತಿಳಿಗೊಳಿಸಲಿಕ್ಕೆ ಅವಕಾಶಗಳಿದೆ. ಮನಸ್ಸಿನಲ್ಲಿದ್ದಂಥ ಡೌಟನ್ನು ನಿವಾರಣೆ ಮಾಡಿಕೊಳ್ಬೋದು. ಏಕೆಂದರೆ ಅಂಥ ಒಂದು ವಿಚಾರಧಾರೆಗಳು ಈ ದಿನ ಬಹಳ ಧೈರ್ಯವಾಗಿ ನಿಮಗೆ ಬರುವಂಥದ್ದು. ಹಾಗೆ ಯಾವುದೇ ಸಂದರ್ಭದಲ್ಲಿ ಯಾರನ್ನೇ ಆಗಲಿ ಧೈರ್ಯವಾಗಿ ಮಾತಾಡಿಸ್ತೀರಿ. ನಿಮಗಿದ್ದಂತಹ ಸಂದೇಹವನ್ನು ಈ ದಿನ ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಕುಟುಂಬಕ್ಕಾಗಿ ಈ ದಿನ ನಿಮ್ಮ ತನು ಮನ ಧನ ವ್ಯಯವಾಗುವಂಥದ್ದು. ಹಾಗೆ ತೃಪ್ತಿ ಇದೆ ನೀವು ಮಾಡುವಂಥ ಕೆಲಸದಿಂದ. ಇನ್ನು ವಿಶೇಷವಾಗಿ ದೇವಾಲಯ ದರ್ಶನ ಇರ್ಬೋದು, ಅಥವಾ ನಿಮಗೆ ಇಷ್ಟವಾಗಿರುವಂಥ ಒಂದು ಸ್ಥಳದ ಭೇಟಿ ಇರ್ಬೋದು, ಒಬ್ಬ ವ್ಯಕ್ತಿಯನ್ನು ಸಂದರ್ಶನ ಮಾಡುವಂಥದ್ದು, ಸಂಪರ್ಕ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಔಚಿತ್ಯಪೂರ್ಣವಾದಂತಹ ಅನುಕೂಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಯನ್ನಾಗಲಿ ಬಹಳ ಚೆನ್ನಾಗಿ ನೀವು ಅಳಿತೀರಿ. ಅಂದರೆ ಆ ವ್ಯಕ್ತಿಯಿಂದ ಆಗುವಂಥ ಸಾಧಕ ಬಾಧಕಗಳೇನು, ಅವರಿಂದ ಆಗುವಂಥ ಅನುಕೂಲ ಅನಾನುಕೂಲತೆಗಳೇನು, ಅವರು ಎಷ್ಟರ ಮಟ್ಟಿಗೆ ನಮಗೆ ಬೇಕಾಗ್ತಾರೆ ಅನ್ನುವಂಥ ವಿಚಾರವನ್ನು ಬಹಳ ನಿಖರವಾಗಿ ತಿಳ್ಕೊಳ್ಳುವಂಥ ಒಂದು 6th ಸೆನ್ಸ್ ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಯಾರಿಗೆ ವಜ್ರದ ಬಗ್ಗೆ ಗೊತ್ತಿದೆ ಅವರು ಮಾತ್ರ ವಜ್ರವನ್ನು ಗುರುತಿಸ್ತಾರೆ. ಇಲ್ಲದೇ ಇದ್ದರೆ ಉಳಿದವರಿಗೆ ಅದು ಒಂದು ಗಾಜಿನ ಚೂರಾಗಿ ಕಾಣಿಸ್ಬಿಡುತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿರುವಂಥ ಒಂದು ಸಾಮರ್ಥ್ಯವನ್ನಾಗಲಿ ಅವರ ಪ್ರತಿಭೆಯನ್ನಾಗಲಿ ಗುರುತಿಸಲಿಕ್ಕೆ ನಿಮಗೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಪ್ರತಿಭೆ ಕೂಡ ಈ ದಿನ ಹೊರಗೆ ಬರುತ್ತೆ. ಹಾಗೆ ಬೇರೆಯವರಲ್ಲಿ ಇರುವಂಥ ಪ್ರತಿಭೆಯನ್ನು ಕೂಡ ಬಹಳ ಚೆನ್ನಾಗಿ ಗುರುತಿಸಿ ಅದನ್ನು ಪ್ರೋತ್ಸಾಹಿಸುವಂಥ ಒಂದು ಸಂದರ್ಭ ಕೂಡ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಏನಿದೆ ಇದನ್ನು ಬಹಳ ಚೆನ್ನಾಗಿ ಅನುಸರಣೆ ಮಾಡ್ಕೊಳ್ತೀರಿ. ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ನಿರ್ಣಾಯಕವಾದಂಥ ದಿನ.
ಕೆಲವೊಂದು ಸಮಸ್ಯೆಗಳಿಗೆ ಒಂದು ಇತಿಶ್ರೀಯನ್ನು ಹಾಡಬೇಕು, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಹಾಗೆ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳನ್ನು ಪೂರ್ಣಗೊಳಿಸಬೇಕು. ಇಂಥ ಒಂದು ಅಜೆಂಡಾ ನಿಮ್ಮಲ್ಲಿರುತ್ತೆ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಏನೋ ಒಂದು ರಿಸಲ್ಟ್ ಬಂದ್ಬಿಡಬೇಕು. ಹಾಗಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇರಬಾರ್ದು ಅನ್ನುವಂಥದ್ದು ನಿಮ್ಮ ಜಾಯಮಾನ ಈ ದಿನದಲ್ಲಿ. ಹಾಗಾಗಿನೇ ಯಾವುದೇ ಒಂದು ಚಟುವಟಿಕೆಗಳಿಗೂ ಕೂಡ ಒಂದು ಲಾಜಿಕಲ್ ಎಂಡನ್ನು ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿರ್ತೀರಿ. ಇನ್ನು ಈ ದಿನ ನಿಮ್ಮ ಹಿರಿಯರಿಂದ ಬರುವಂತಹ ಸಲಹೆ, ಮಾರ್ಗದರ್ಶನ ಇದನ್ನು ಬಹಳ ವಿಶೇಷವಾಗಿ ನೀವು ಅಳವಡಿಸ್ಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ದೂರದರ್ಶಿತ್ವವನ್ನು ತೋರಿಸುತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಯೋಗ್ಯತೆಯ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವಂಥದ್ದು ಉತ್ತಮ. ಅದನ್ನು ಮಾಡ್ತಾ ಇದ್ದೀರಿ. ಆದರೆ ಈ ದಿನ ಯಾರೋ ಬಂದು ಸಹಾಯ ಮಾಡ್ತಾರೆ, ಯಾರಿಂದ ಏನೋ ಸಿಕ್ಕತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ಯಾಕೆಂದರೆ ಅವರ ಮಾತು ನಿಮಗೆ ಈ ದಿನ ನಂಬಿಕೆಗೆ ಒಳಪಟ್ಟಿರುವಂಥದ್ದು. ಅವರ ಮಾತನ್ನು ನಂಬಿದ್ದೀರಿ. ಅವರು ಯಾವ ರೀತಿಯಲ್ಲಿ ಅದನ್ನು ನಡೆಸ್ಕೊಡ್ತಾರೆ ಅನ್ನುವಂಥದ್ದನ್ನು ಕಾಲವೇ ನಿರ್ಧರಿಸಬೇಕಾಗತ್ತೆ. ಆದರೆ ಅದಕ್ಕೂ ಮೊದಲು ಎಚ್ಚೆತ್ತುಕೊಳ್ಳುವಂಥ ಒಂದು ಅವಕಾಶ ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನು ನೀವು ಅನುಸರಣೆ ಮಾಡಿ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಒಬ್ಬರೇ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಬೇರೆಯವರೊಡನೆ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಹಾಗೆ ಆ ಪರಿಹಾರವನ್ನು ಅನುಸರಣೆ ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟವರು, ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಮಿತ್ರರು, ನಿಮ್ಮ ಸಂಗಾತಿ ಇವರು ಕೂಡ ಜವಾಬ್ದಾರರಾಗಿರಬೇಕು. ಅದನ್ನು ಈ ದಿನ ನೀವು ಎನ್ಶೂರ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯೋಗ್ಯ ಕೆಲಸ ಕಾರ್ಯಗಳಿಂದ ಉತ್ತಮವಾದಂಥ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ಸರಿಯಾದ ಸಮಯ ನಿರ್ವಹಣೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ಪ್ರಯತ್ನ ಪಟ್ಟಂತೆ ಫಲ ಇದೆ. ಹಾಗಾಗಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಫಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಸ್ವಲ್ಪ ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಅದರಲ್ಲೂ ಈ ಗೃಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿಯೇ ನಿಮ್ಮ ಪ್ರಯತ್ನಕ್ಕೆ ಸೂಕ್ತವಾದಂಥ ಒಂದು ಪ್ರತಿಫಲ ಸಿಕ್ಕಲ್ಲ. ನಿಮಗೆ ಅನಿಸುತ್ತೆ ಅಷ್ಟೊಂದು ಸಾಮರ್ಥ್ಯ ಇದೆ, ಅಷ್ಟೊಂದು ಬುದ್ಧಿವಂತಿಕೆ ಇದೆ, ಅಷ್ಟು ಜಾಗರೂಕನಾಗಿ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸೋಲಾಯಿತು, ನಷ್ಟ ಆಯಿತು, ಅಥವಾ ಕೆಲಸ ಅರ್ಧಂಬರ್ಧ ಆಯಿತು. ಇವೆಲ್ಲ ಚಿಂತೆ ಮೂಡುವಂಥದ್ದು ಈ ದಿನ ಸಹಜವಾಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸದಲ್ಲಿ ಈ ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಮಾತ್ರ ಬಿಡಬೇಡಿ. ಅಂದರೆ ಸೋಲಾಯಿತು, ನಷ್ಟ ಆಯಿತು ಅಂತ ಹೇಳಿ ಕೆಲಸವನ್ನು ಅಲ್ಲಕ್ಕೆ ಬಿಡಬೇಡಿ. ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕೆ ಒಂದು ಹೊಸ ಸ್ಟ್ರಾಟಜಿಯನ್ನು ಹುಡುಕಬೇಕು. ಹಾಗಾಗಿ ಒಂದು ತಂತ್ರ ನಿಮಗೆ ವರ್ಕೌಟ್ ಆಗಲಿಲ್ಲ ಅಂದರೆ ಇನ್ನೊಂದು ದಾರಿಯನ್ನು ಹುಡುಕಬೇಕು. ಹಾಗಾಗಿನೇ ಈ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು, ಹಾಗೆ ಹೆಚ್ಚು ಹೆಚ್ಚು ಈ ಪ್ರಯೋಗಶೀಲತೆ ಇರುವಂಥದ್ದು ತುಂಬ ಉತ್ತಮ. ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ನಿಮಗೆ ತುಂಬ ಇಡಿಸುತ್ತೆ ಈ ದಿನದಲ್ಲಿ. ಅಂದರೆ ಒಂದು ಕೆಲಸ ಮಾಡ್ತೀರಿ, ಅದು ಕೊಡುವಂಥ ಫಲಿತಾಂಶ ತಪ್ಪಾಗಿದ್ದರೆ ಮತ್ತೆ ಇನ್ನೊಂದು ಪ್ರಯತ್ನ, ಇನ್ನೊಂದು ಹೊಸ ದಾರಿಯಲ್ಲಿ, ಹೊಸ ಒಂದು ಟೆಕ್ನಾಲಜಿಯಲ್ಲಿ ಮಾಡುವಂಥದ್ದು. ಹಾಗಾಗಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಈ ದಿನ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಒಂದು ಬುದ್ಧಿವಂತಿಕೆ, ಅನುಭವ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಆದರೆ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳಲ್ಲಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ನೀವು ಹಿಡಿದ ಹಠನೇ ನಿಮಗೆ ಮುಳುವಾಗಬಹುದು. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಧ್ಯೇಯ ಧೋರಣೆಗಳನ್ನು, ಅಭಿಪ್ರಾಯಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಅಡಾಪ್ಟಬಿಲಿಟಿ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಒಂದು ಅಸ್ತ್ರ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಕಳ್ಕೊಳ್ಬೇಡಿ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಈ ದಿನ ಕೂಡ ಇರುತ್ತೆ.
ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ಸೂಕ್ತವಾದಂತಹ ಒಂದು ಪ್ರತಿಫಲ ಸಿಕ್ಕಲ್ಲ. ಇದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ನಡವಳಿಕೆ ಏನೋ ಒಂದು ವಿಚಿತ್ರವಾಗಿ ಕಾಣಿಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಡೆವಲಪ್ಮೆಂಟ್ ಈ ದಿನ ಆಗುವಂಥದ್ದು, ನೀವೇ ಊಹೆ ಮಾಡಿಲ್ಲ, ನಿರೀಕ್ಷೆ ಮಾಡಿಲ್ಲ ಅಂಥ ಒಂದು ತಿರುವು ಈ ದಿನ ನಿಮ್ಮ ಜೀವನದಲ್ಲಾಗುತ್ತೆ. ಹಾಗೆ ಈ ದಿನ ನಿಮಗೆ ತುಂಬ ಸ್ವಾಭಿಮಾನ ಇರುವಂಥದ್ದು. ಆದರೆ ಒಬ್ಬರಿಗೊಬ್ಬರು ನೀವು ಸ್ವಾಭಿಮಾನಿಗಳಾದಾಗಲೂ ಕೂಡ ಅದಕ್ಕೆ ಒಂದು ಮಿತಿ ಇದೆ, ಒಂದು ಲಿಮಿಟೇಷನ್ ಅನ್ನುವಂಥದ್ದು ಇದೆ. ಹಾಗೆ ಕೆಲವು ಸಂದರ್ಭದಲ್ಲಿ ನೀವೇ ಸೋಲಬೇಕಾಗತ್ತೆ. ಅದಕ್ಕೆ ಹಿರಿಯರು ಹೇಳುವಂಥದ್ದು ಬುದ್ಧಿವಂತರು ಮಾತ್ರ ಸೋಲ್ತಾರೆ ಅಂತ ಹೇಳಿ, ತಲೆ ಬಗ್ಗಿಸ್ತಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರು ಈ ಸೋಲನ್ನು ಒಪ್ಕೊಳ್ಳುವಂಥದ್ದಲ್ಲ, ಎದುರಿಗಿರುವಂತಹ ವ್ಯಕ್ತಿಯ ಸಂಬಂಧ ಬೇಕು ಅಂತ ಇವರು ಸೋಲುವಂಥದ್ದು, ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಆದರೆ ಪ್ರತಿ ಸಲ ಇಂಥ ಅವಕಾಶವನ್ನು ಕೊಡೋದ್ರಿಂದ ನಿಮ್ಮ ಘನತೆಗೂ ಕೂಡ ಕೆಲವೊಂದು ಪೆಟ್ಟು ಬೀಳುವಂಥ ಸಾಧ್ಯತೆ ಈ ದಿನ ಕಾಣಿಸುತ್ತೆ. ಅದಕ್ಕಾಗಿಯೇ ಭಗವದ್ಗೀತೆ ಒಂದು ಸುಂದರವಾದಂತಹ ಒಂದು ವಿಚಾರವನ್ನು ತಿಳಿಸುತ್ತೆ. ಏನಂದರೆ, ಬಾಗುವುದರಿಂದ ಸಂಬಂಧ ಉಳಿದುಕೊಳ್ಳುತ್ತೆ ಅಂದರೆ ಬಾಗಿಬಿಡು, ಅಂದರೆ ಅವರಿಗೆ ನಮಸ್ಕಾರ ಮಾಡಿಬಿಡು, ಸರೆಂಡರ್ ಆಗಿಬಿಡು. ಆದರೆ ಪ್ರತಿ ಬಾರಿ ನೀನೇ ಬಾಗಬೇಕು ಅಂತಂದರೆ ಆ ಬಾಗುವುದನ್ನೇ ಬಿಟ್ಟುಬಿಡು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ದಿನ ತುಂಬ ಸಾಧಕ ಬಾಧಕಗಳನ್ನು ತೂಗಿ ನೋಡಬೇಕು ಅನ್ನುವಂಥದ್ದು. ಯಾಕೆಂದರೆ ತಪ್ಪು ಇಲ್ಲದೆ ಇದ್ದರೆ ತಲೆ ಬಾಗಿಸಬಾರ್ದು, ನಂಬಿಕೆ ಇಲ್ಲದವರ ಜೊತೆ ವಾದಿಸಬಾರ್ದು. ಇದು ಕೂಡ ಭಗವದ್ಗೀತೆ ಹೇಳುವಂಥದ್ದು. ಹಾಗಾಗಿ ಯಾರಲ್ಲಿ ಈ ದಿನ ಮಾತಾಡ್ತೀರಿ, ಯಾರಲ್ಲಿ ವ್ಯವಹಾರ ಮಾಡ್ತೀರಿ ಅಂಥದ್ದು ಬಹಳ ಮುಖ್ಯವಾಗುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಒಂದು ತೊಂದರೆಗಳು, ಸಮಸ್ಯೆಗಳು ಬಂದರೂ ಕೂಡ ಭಗವಂತನ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ರೀತಿಯ ವೈಯಕ್ತಿಕ ತೃಪ್ತಿ ಸಿಕ್ಕುವಂಥ ದಿನ. ನೀವು ಏನು ಮಾಡಿದ್ರೂ ಕೂಡ ಅದನ್ನು ಜಸ್ಟಿಫೈ ಮಾಡ್ಕೊಳ್ತೀರಿ, ಅದು ಸರಿಯಾಗಿದೆ, ಅದರಿಂದ ಅನುಕೂಲ ಆಗಿದೆ, ಅದು ಮುಂದೆ ಕೂಡ ಆಗಬೇಕು ಅನ್ನುವಂಥ ಒಂದು ಆಶಾ ಭಾವನೆಯಿಂದ ಇರುವಂಥ ಒಂದು ದಿನ. ಹಾಗೆ ಈ ದಿನ ನಿಮ್ಮ ಸಮಯೋಚಿತ ಒಂದು ನಿರ್ವಹಣೆ ಏನಿದೆ ಅದರಿಂದ ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಈ ದಿನ. ಇದರ ಜೊತೆಗೆ ಕಮ್ಯುನಿಕೇಷನ್ ಕೂಡ ಈ ದಿನ ಬಹಳ ಅದ್ಭುತವಾಗಿರುವಂಥದ್ದು. ನಿಮ್ಮ ಸಂವಹನ, ನಿಮ್ಮ ಮಾತು, ನಿಮ್ಮ ವಿಚಾರಧಾರೆಗಳು ಎದುರಿಗಿರುವಂಥವರನ್ನೇ ಈ ದಿನದಲ್ಲಿ ಸ್ವಲ್ಪ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಅವರು ಕೂಡ ಮೆಸ್ಮರೈಸ್ ಆಗಿಬಿಡ್ತಾರೆ ನಿಮ್ಮ ಮಾತಿನಿಂದ. ಹಾಗೆ ಈ ದಿನ ಆನಂದದ ವಾತಾವರಣದಲ್ಲಿ ಇರುವಂಥದ್ದು, ಅದನ್ನು ನೀವು ಕಲ್ಪಿಸಬೇಕು, ಅದನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ನಿಮಗೆ ಇಷ್ಟವಾದಂತಹ ಒಂದು ಸ್ಥಳಕ್ಕೆ ಭೇಟಿ ನೀಡುವಂಥದ್ದು, ಇಷ್ಟವಾದ ವ್ಯಕ್ತಿಯ ಜೊತೆಯಲ್ಲಿ ಈ ದಿನ ನೀವು ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಬಯಸುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ಮನೆಯ ಒಳಗೆ, ಮನೆಯ ಹೊರಗೆ ವಾತಾವರಣ ಚೆನ್ನಾಗಿದೆ. ಸನ್ನಿವೇಶ ಬಹಳ ಒಂದು ಅಟ್ಮಾಸ್ಫಿಯರ್ ಅನ್ನುವಂಥದ್ದು ನಿಮಗೆ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿಯೇ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ, ಹಾಗೆ ಬೇರೆಯವರಲ್ಲಿ ಇರುವಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೂ ಕೂಡ ಈ ದಿನ ಅವಕಾಶಗಳಿರುವಂಥದ್ದು. ಹಾಗೆ ಈ ಮಾತಿನ ಹಿಂದೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ನೀವು ಯಾವ ರೀತಿಯ ಮನಸ್ಸಿನಲ್ಲಿ ಒಂದು ಆಲೋಚನೆಗಳನ್ನು ಮಾಡ್ತೀರೋ ಅದೇ ರೀತಿಯಲ್ಲಿ ಮಾತು ಹೊರಬರುವಂಥದ್ದು. ಹಾಗೆ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ಆಲೋಚನೆ ಇದೆ, ಪಾಸಿಟಿವ್ ಆಗಿರುವಂಥ ಒಂದು ಮನಸ್ಸು, ಮಾತು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿ ಇದೆ. ಅದು ಹಣದ ವಿಚಾರದಲ್ಲಿ ಲಾಭ ಇಲ್ಲ ಅಂದರೂ ಏನೋ ಒಂದು ಸ್ಥಿರತೆ ಇದೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇದೆ. ಇನ್ನು ಕುಟುಂಬಸ್ಥರ ಬೆಂಬಲ ನಿಮಗೆ ಈ ದಿನ ಬಹಳ ಚೆನ್ನಾಗಿದೆ. ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದುರ್ಗಾ ಪಂಚರತ್ನ ಸ್ತೋತ್ರ ಇದೆ, ಅದನ್ನು ಪಠಣ ಮಾಡ್ಕೊಳ್ಳಿ. ಅಮ್ಮನವರ ದರ್ಶನ ಈ ದಿನ ನಿಮಗೆ ತುಂಬ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ, ವಾಕ್ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಈ ದಿನ ನಿಮಗೆ ಮಿಶ್ರ ಫಲ. ಅದರಲ್ಲೂ ನಿಮ್ಮ ಮಾತಿನಲ್ಲಿ ಈ ದಿನ ಹಿಡಿತಾ ಇಲ್ಲ, ಮಾತಿನಲ್ಲಿ ಮಧುರತೆ ಇಲ್ಲ. ಹಾಗಾಗಿ ಮಾತೇ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಹಾಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಸುಳ್ಳನ್ನು ಹೇಳುವಂಥದ್ದು ಕೂಡ ಇದೆ. ಹಾಗೆ ನೀವು ಆಡುವಂಥ ಮಾತಿನಲ್ಲಿ ದ್ವಂದ್ವಾರ್ಥಗಳು ಕೂಡ ಇರುವಂಥದ್ದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅರ್ಥ ಆಗಿಬಿಡುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಆಸ್ತಿಯ ವಿಚಾರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವೂ ಕೂಡ ನಿಮಗೆ ಅಷ್ಟೊಂದು ಉತ್ತಮ ಫಲವನ್ನು ಕೊಡಲ್ಲ. ಹಾಗಾಗಿಯೇ ಈ ದಿನ ಯಾವುದೇ ಒಂದು ಮೇಜರ್ ಡಿಸಿಷನ್ಗೆ ಹೋಗಬೇಡಿ. ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಅಪರಿಚಿತವಾದಂಥ ಕಾರ್ಯಕ್ಷೇತ್ರದಲ್ಲಿ ಕೈ ಹಾಕಬೇಡಿ. ಈ ದಿನ ಕೈ ಸುಟ್ಟು ಹೋಗುತ್ತೆ, ನಷ್ಟ ಆಗುತ್ತೆ, ಹಾಗೆ ಅವಮಾನ ಆಗುವಂಥ ಸಂದರ್ಭಗಳು ಕೂಡ ಇದೆ. ನಿಮಗೆ ಯಾವುದು ಗೊತ್ತಿದೆಯೋ ಆ ಒಂದು ಕ್ಷೇತ್ರದಲ್ಲಿ ಈ ದಿನ ಕೃಷಿ ಮಾಡಿ. ಆ ಒಂದು ವಿಚಾರವನ್ನು, ಆ ಚಟುವಟಿಕೆಯನ್ನು ಮಾತ್ರ ಈ ದಿನ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಒಂದು ಪ್ರಯಾಣ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬಸ್ಥರ ಒತ್ತಡಕ್ಕೆ ಮಣಿದು ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒತ್ತಡ ಬಂದರೂ ಕೂಡ ಅದು ನಿಮ್ಮ ಜವಾಬ್ದಾರಿ. ಸಂತೋಷದಿಂದ ಅದನ್ನು ಸ್ವೀಕರಿಸಬೇಕು. ಹಾಗೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕು. ಇನ್ನು ಈ ದಿನ ಯಾವುದೇ ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ದಾಖಲೆ ಪತ್ರಗಳನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಮೇಲ್ನೋಟಕ್ಕೆ ಯಾವುದಕ್ಕೂ ಒಪ್ಕೊಳ್ಬೇಡಿ. ಅದಕ್ಕೆ ಪೂರಕವಾಗಿ ಒಂದು ರೆಕಾರ್ಡ್ ಬೇಕು, ಒಂದು ಮಾಧ್ಯಮ ಅನ್ನುವಂಥದ್ದು ಬೇಕೇ ಬೇಕಾಗತ್ತೆ. ಇನ್ನು ಈ ದಿನ ಸ್ವಪಕ್ಷಪಾತ ಏನಿದೆ ಅದು ನಿಮಗೆ ಕೇಡನ್ನು ತರುವಂಥದ್ದು. ಹಾಗಾಗಿ ನಿಮ್ಮ ಸ್ವಾರ್ಥವನ್ನು ಈ ದಿನ ಬಿಡಬೇಕಾಗತ್ತೆ. ಒಂದು ಟೀಮ್ ವರ್ಕನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ರಾಶಿಯ ಅಧಿಪತಿಯಾದಂತಹ ಶನಿ ಕುಂಭದಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ಸಾಧನೆ ಮಾಡುವಂಥ ಒಳ್ಳೆ ಮನಸ್ಥಿತಿ ಇದೆ, ಹಾಗೆ ಒಳ್ಳೆ ಸಾಮರ್ಥ್ಯ ಕೂಡ ಇದೆ. ಆದರೆ ಈ ಸಾಧನೆ ಮಾಡಲಿಕ್ಕೆ ಬುದ್ಧಿವಂತಿಕೆ ಬೇಡ, ವಿದ್ವತ್ತಂತೂ ಬೇಡವೇ ಬೇಡ. ಆದರೆ ಹಿಡಿದ ಕೆಲಸವನ್ನು ಕೈ ಬಿಡದೆ ಮಾಡುವಂಥ ಛಲ ಹೊಂದಿದ್ರೆ ಸಾಕು. ಅಂತಹ ಛಲ, ಹಠ ಈ ದಿನ ನಿಮಗೆ ಇರುತ್ತೆ. ಇನ್ನು ಈ ದಿನ ಅನುಭವ ಇಲ್ಲದಂತಹ ಬರಿಯ ಮಾತು ಈ ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ ಆಗ್ಬಿಡುತ್ತೆ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಅನುಭವ ಇದೆ, ಯಾವುದು ನಿಮ್ಮ ಗಮನಕ್ಕೆ ಬಂದಿದೆ ಅಂಥದ್ರ ಬಗ್ಗೆ ಮಾತ್ರ ಈ ದಿನ ಮಾತಾಡಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ವಿಚಾರಧಾರೆಗಳನ್ನು ಎಲ್ಲೂ ಕೂಡ ಹೇಳಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಬಗ್ಗೆ ನೀವು ಹೊಗಳಿಕೊಳ್ಳುವಂಥದ್ದನ್ನು ಈ ದಿನ ಸ್ವಲ್ಪ ಪಕ್ಕಕ್ಕಿಡಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ನಿಮ್ಮ ಸ್ವಭಾವ ಹೇಗಿದೆ ಅನ್ನುವಂಥದ್ದು ನಿಮ್ಮ ಸಂಗಾತಿಗೂ ಗೊತ್ತು, ನಿಮ್ಮ ಕುಟುಂಬಸ್ಥರಿಗೂ ಗೊತ್ತು. ಹಾಗಾಗಿ ಇಲ್ಲದ್ದನ್ನು ಹೇಳಿಕೊಳ್ಳುವಂಥ ಒಂದು ವಿಚಾರಧಾರೆಗಳು ನಿಮಗೆ ಬೇಡ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಸಾರ್ಥಕವಾಗುತ್ತೆ. ಏಕೆಂದರೆ ನಿಮ್ಮ ಒಂದು ಶ್ರಮ ಎಷ್ಟಿದೆ, ಯಾವ ಕೆಲಸವನ್ನು ಹೇಗೆ ಮಾಡಿದ್ದೀರಿ ಅನ್ನುವಂಥ ವಿಚಾರಗಳನ್ನು ಹೇಳಿಕೊಳ್ಳುವಾಗ ನಿಮಗೆ ತುಂಬ ಹೆಮ್ಮೆ, ತುಂಬ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆ. ಆದರೆ ಈ ದಿನದ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಕೆಲವರ ಸಲಹೆಗಳನ್ನು ನೀವು ಪಡ್ಕೊಳ್ಳೇಬೇಕು. ಎಲ್ಲವೂ ನಿಮಗೆ ಗೊತ್ತಿಲ್ಲ, ಆದರೆ ಕೆಲವು ಅನುಭವಸ್ಥ ತಜ್ಞರ ಮಾತುಗಳು, ಅವರ ಮಾರ್ಗದರ್ಶನ ಈ ದಿನ ಬಹಳ ಮುಖ್ಯ ನಿಮಗೆ. ಹಾಗೆ ಈ ದಿನ ಪ್ರೀತಿ ಪಾತ್ರರಿಗೆ ಸಂತೋಷವನ್ನು ಉಂಟು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಅವರಿಗಾಗಿ ಒಂದು ಉಡುಗೊರೆಯನ್ನು ಕೊಡ್ತೀರಿ, ಅವರಿಗಾಗಿ ಒಳ್ಳೆಯ ಮಾತನ್ನು ಹೇಳ್ತೀರಿ, ಅವರಿಗಾಗಿ ಹೊಂದಾಣಿಕೆ ಮಾಡ್ಕೊಳ್ತೀರಿ. ನಿಮಗಿಲ್ಲ ಅಂದರೂ ಅವರಿಗೆ ಕೊಡುವಂಥ ಒಂದು ಧಾರಾಳತನ ಈ ದಿನ ಇದೆ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕುವಂಥ ಒಂದು ವ್ಯವಸ್ಥೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಪುರೋಭಿವೃದ್ಧಿ ಅನ್ನುವಂಥದ್ದು, ಪ್ರಗತಿ ಅನ್ನುವಂಥದ್ದನ್ನು ಕಾಣ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ಫಲಗಳಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಕೆಲವೊಂದು ವಿಚಾರಗಳು ನಿಮಗೆ ವಿರುದ್ಧವಾದ ಫಲಿತಾಂಶವನ್ನು ಕೊಡುತ್ತೆ. ನೀವು ಏನೋ ಅಂದುಕೊಂಡು ಕೆಲಸ ಆರಂಭ ಮಾಡ್ತೀರಿ, ಆದರೆ ಆ ಕೆಲಸದ ಫಲಿತಾಂಶವೇ ನಿಮ್ಮ ನಿರೀಕ್ಷೆಯನ್ನು ಮೀರಿಬಿಟ್ಟಿರುತ್ತೆ. ಹಾಗಾಗಿನೇ ಈ ದಿನ ಯಾರಿಂದ, ಯಾವುದೇ ಕೆಲಸದಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಕೆಲಸ ಮಾಡಿ, ಆದರೆ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಇನ್ನು ಈ ದಿನದಲ್ಲಿ ಆಸೆಗಳು ಹತೋಟಿಯಲ್ಲಿ ಇರಬೇಕು. ಆ ಹತೋಟಿ ಇದ್ದರೆ ಮಾತ್ರ ಆ ದಿನ ನಿಮ್ಮ ಹಿಡಿತದಲ್ಲಿರುತ್ತೆ. ಹಾಗಾಗಿ ಈ ಆಸೆಗಳಿಗೆ, ಮಹದಾಸೆಗಳಿಗೆ, ಹಾಗೆ
ಅತಿ ಆಸೆಗೆ ಬಲಿಯಾಗಬೇಡಿ. ಈ ದಿನದಲ್ಲಿ ಆಸೆ ಇರಬೇಕು, ಎಷ್ಟು ಬೇಕೋ ಅಷ್ಟೇ ಇರಬೇಕು ಅನ್ನುವಂಥದ್ದನ್ನು ನೀವು ಈ ದಿನ ಕಲ್ತ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ತಜ್ಞರ ಸಲಹೆಯಂತೆಯೇ ಹಣಕಾಸಿನ ಸ್ಥಿತಿಗತಿಗಳನ್ನು ಎದುರಿಸಬೇಕು. ಒಂದು ಇನ್ವೆಸ್ಟ್ಮೆಂಟ್ ವಿಚಾರ ಆಗಲಿ ಅಥವಾ ವಸ್ತುಗಳನ್ನು ಖರೀದಿ ಮಾಡುವಂಥ ವಿಚಾರ ಆಗಲಿ, ನೀವು ಕೆಲವು ತಜ್ಞರನ್ನು ಕನ್ಸಲ್ಟ್ ಮಾಡುವಂಥದ್ದು, ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಜಾಣತನ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ವಾಹನ ಓಡಿಸುವಂತಹ ಸಂದರ್ಭ, ಪ್ರಯಾಣದ ಸಂದರ್ಭ, ಅಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ನೀವು ಸರಿಯಾದ ಮಾರ್ಗದಲ್ಲಿ ಹೋದರೆ ಮಾತ್ರ ಕಷ್ಟಗಳಿಂದ ಪಾರಾಗ್ತೀರಿ. ಇಲ್ಲಾಂದರೆ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಮತ್ತೆ ಹೆಗಲಿಗೆ ಹತ್ತಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಇತಿಮಿತಿಯನ್ನು ನೋಡಿ ಕೆಲವರಿಗೆ ಭರವಸೆಯನ್ನು ಕೊಡಬೇಕು. ಹಾಗಾಗಿ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಸಂಪನ್ಮೂಲ ಎಷ್ಟಿದೆ ನೋಡಿಕೊಂಡು ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಆಶ್ವಾಸನೆಯನ್ನು ಕೊಡಬೇಕು. ಹಾಗೆ ಈ ದಿನ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಈ ದಿನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಪಾರ್ವತೀ ದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.